ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಈ 16ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅಸುರಿ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹಾಗೆ ಯಾಕೆ ಇಲ್ಲಿ ಅಸುರಿ ಗುಣಗಳ ಬಗ್ಗೆನೆ ಅಷ್ಟೊಂದು ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾವದನ್ನ ಮೊದಲು ಬಿಡಬೇಕು ಅಂತ ಎಷ್ಟೊಂದು ಗುಣವನ್ನ ಹೇಳ್ದ. ಅಂದ್ರೆ ನಾವ್ ಹೇಗಿರ್ಬೇಕು, ನಮ್ಮ ಆಚರಣೆ ಹೇಗಿರ್ಬೇಕು, ನಮ್ಮ ವಿಚಾರ ಹೇಗಿರ್ಬೇಕು, ನಮ್ಮ ನಡವಳಿಕೆ ಹೇಗಿರ್ಬೇಕು ಅಲ್ವಾ. ಆದ್ರೆ ನಾವು ಮರ್ತ್ ಹೋಗ್ಬಿಡ್ತೀವಿ. ಅದಕ್ಕೆ ಈ ಉಳಿದ 4 ಶ್ಲೋಕಗಳಲ್ಲಿ, 4 ಅನ್ನಕ್ಕಿಂತ 3 ಶ್ಲೋಕದಲ್ಲಿ ಮುಖ್ಯವಾಗಿ ಭಗವಂತ ಈ ಏನೆಲ್ಲ ಅಸುರಿ ಗಣಗಳ ಬಗ್ಗೆ ವಿವರಣೆಯನ್ನ ಕೊಟ್ಟ, ಅದನ್ನ ಕ್ರೋಢೀಕರಿಸಿ ನಮ್ಗೆ ಈ 3 ಶ್ಲೋಕಗಳನ್ನ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಹೇಳ್ತಾ ಹೋಗ್ತಾನೆ, ಪ್ರಮುಖವಾಗಿ ಅಸುರಿ ಗುಣಗಳು ಅಂದ್ರೆ ಈ 3 ಅಂತಾನೆ ತಿಳ್ಕೊ. ಆ 3 ಗುಣಗಳನ್ನ ನೀನು ಬಿಡ್ಲೇಬೇಕು. ಯಾಕೆ ಅಂದ್ರೆ ಈ 3 ಗುಣಗಳೇ ನರಕದ ದಾರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ನಾವೇನ್ ಅನ್ಕೊಂತೀವಿ, 3 ಅಂದ ತಕ್ಷಣ ಅಯ್ಯೋ 3 ಇರ್ಬೇಕೇನೋ. ಆಹಾ, ನಾಟ್ ಲೈಕ್ ದಟ್. 3ರಲ್ಲಿ ಒಂದಿದ್ರು ಸಾಕು ಅಂತ ಹೇಳ್ತಾರಲ್ಲ, ಆ ರೀತಿ ಈ 3ರಲ್ಲಿ ಒಂದೇ ಒಂದಿದ್ರುನು ಅದು ನರಕಕ್ಕೆ ದಾರಿ ಆಗೋಗ್ಬಿಡುತ್ತೆ. ಅಯ್ಯೋ 2 ಬಾಗ್ಲು ಕ್ಲೋಸ್. ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಯೂಶಲಿ ಹೇಳ್ತೀವಲ್ಲ, ಅಯ್ಯೋ ಬಾಗ್ಲೆಲ್ಲ ಹಾಕಿದ್ದೆ ಕಣ್ರಿ, ಅದು ಹೇಗೆ ಬೆಕ್ಕು ಬಂದು ಹಾಲು ಕುಡ್ಕೊಂಡು ಹೋಯ್ತೋ ಗೊತ್ತಾಗ್ಲಿಲ್ಲ. ಹೇಗೆ? ಕಿಟಕಿಯಿಂದ ಬಂದಿರ್ಬೋದು ಅಲ್ವಾ. ಜಸ್ಟ್ ಲೈಕ್ ದಟ್ ಇಲ್ಲಿ 3 ಬಾಗಿಲನ್ನ ನೀನು ಮೊದಲು ಹಾಕಬೇಕು. ಹಾಕ್ಲಿಲ್ಲ ಅಂದ್ರೆ ನರಕಕ್ಕೆ ದಾರಿ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಈ 3ರಲ್ಲಿ ಒಂದೇ ಒಂದು ಈಗ ಹೇಗೆ ಒಂದು ಬಾಗಿಲು ತೆಗ್ದಿದ್ರು ಬೆಕ್ಕು ಬಂದ ಹಾಲು ಕುಡ್ಕೊಂಡು ಹೋಗುತ್ತೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಈ 3ರಲ್ಲಿ ಒಂದೇ ಒಂದು ಬಾಗಿಲು ತೆಗೆದಿದ್ದರೂ ಸಹ ಅದು ನರಕಕ್ಕೆ ದಾರಿ ಆಗ್ಬಿಡತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಅದು ಯಾವ್ಯಾವ್ದಪ್ಪ ಆ 3 ಬಾಗಿಲುಗಳು ಅಥವಾ ಆ 3 ಗುಣಗಳು ಅಂತ ನೋಡೋದಾದ್ರೆ, ತ್ರಿವಿಧಂ 3 ವಿಧದ, ನರಕಸ್ಯ ನರಕದ, ಇದಂ ಇದು, ದ್ವಾರಂ ಬಾಗಿಲು, ನಾಶನಂ ನಾಶಕಾರಕವಾದ, ಆತ್ಮನಃ ತನ್ನ, ಕಾಮಃ ಕಾಮ, ಕ್ರೋಧ ಕೋಪ, ತಥಾ ಹಾಗೆಯೇ, ಲೋಭ ಲೋಭವು, ತಸ್ಮಾತ್ ಆದ್ದರಿಂದ, ಏತತ್ ಈ ತ್ರಯಂ 3ನ್ನು, ತ್ಯಜಿತ್ ತ್ಯಜಿಸಬೇಕು. ಅಂದ್ರೆ ನರಕಕ್ಕೆ ಈ 3 ಬಾಗಿಲುಗಳು, ಈ 3ನ್ನೂ ಸಹ ನಾವು ತ್ಯಜಿಸ್ಬೇಕು. ಒಂದು ತ್ಯಜಿಸಿದ್ರೆ ಆಗತ್ತಾ? 3ನ್ನೂ ಸಹ ನಾವು ತ್ಯಜಿಸ್ಲೇಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಹೇಳ್ತಾ ಹೋಗ್ತಾರೆ ಆತ್ಮನಾಶಕಂ. ಅಂದ್ರೆ ನಮ್ಮ ನಾಶ ಮಾಡೋದಿಕ್ಕೆ ಇದೇ 3 ಕಾರಣಗಳು ಅಂತ ನಾವು ತಿಳ್ಕೋಬಹುದು. ಆದ್ರೆ ಇಲ್ಲಿ ಆತ್ಮ ಅಂತ, ನಾಶ ಅಂತ ಅಂದ್ರೆ ಕೇವಲ ನಮ್ಮ ನಾಶ ಅಷ್ಟೇ ಅಲ್ಲ, ನಮ್ಮ ಜೀವದ ನಾಶಕ್ಕೂ ಸಹ ಇದೇ ಕಾರಣ ಆಗ್ತಾ ಹೋಗುತ್ತೆ. ಅಂದ್ರೆ ಇದರಿಂದ ಏನಾಗ್ತಾ ಹೋಗುತ್ತೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಮತ್ತೆ ಮತ್ತೆ ನಾವು ಕಷ್ಟಕ್ಕೆ ಸಿಲುಕ್ತಾ ಹೋಗ್ತೀವಿ. ಅದೇ ಆತ್ಮದ ನಾಶ. ನಾವೇನ್ ಅನ್ಕೊಂತೀವಿ, ನಾಶ ಅಂದ್ರೆ ಎಂಡ್, ಸಾವು, ಈ ರೀತಿ ತಿಳ್ಕೊಂತಾ ಇದೀವಲ್ವಾ? ಅಲ್ಲ. ಅಂದ್ರೆ ಈ 3 ಯಾವ ರೀತಿ ನಾಶ ಆಗತ್ತೆ ಅಂತ ಅಂದ್ರೆ, ನಮ್ಮನ್ನ ಮತ್ತೆ 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 ನಮ್ಮ ಈ ಜೀವನದಲ್ಲಿ ನಾವು ಬದುಕಿರ್ಬೇಕಾದ್ರೂ ಅಷ್ಟೇ, ನಾವು ಹೋದ ಮೇಲೂ ಅಷ್ಟೇ ನಮ್ಮನ್ನ ಕಷ್ಟಕ್ಕೆ ದೂಡ್ತಾ ಹೋಗತ್ತೆ. ಮುಖ್ಯವಾಗಿ ಇಲ್ಲಿ ಆತ್ಮ ಅಂದ್ರೆ ಮನಸ್ಸು ಅಂತನೂ ಬರುತ್ತೆ. ಮನಸ್ಸಿನ ನಾಶವೂ ಸಹ ಆತ್ಮದ ನಾಶ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೇನೆ ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಮೊದ್ಲೇ ಹೇಳ್ಬಿಟ್ಟಿದ್ದಾನೆ, ನಾನು ಯಾಕೆ ಅವನನ್ನ ಸ್ವೀಟ್ ಅಂತ ಹೇಳ್ತೀನಿ ಅಂತ ಅಂದ್ರೆ, ಮೊದ್ಲೇ ನನಗೆ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲವನ್ನ ಹೇಳ್ಬಿಡ್ತಾನೆ. ಅವನು ಫಸ್ಟ್ ಹೇಳಿದ್ದೆ, ಎಲ್ಲಕ್ಕೂ ಕಾರಣ ನಿನ್ನ ಮನಸ್ಸು ಅಂತ ಅಲ್ವಾ. ನಿನ್ನ ಮನಸ್ಸೇ ನಿನ್ನ ಬೆಸ್ಟ್ ಫ್ರೆಂಡ್, ನಿನ್ನ ಮನಸ್ಸೇ ನಿನ್ನ ಬಿಗ್ ಎನಿಮಿ. ಅದೇ ರೀತಿ ಇಲ್ಲಿ ಮನಸ್ಸಿನ ನಾಶ ಆಗತ್ತೆ, ಆತ್ಮದ ನಾಶ ಆಗತ್ತೆ. ಯಾಕೆ ಅಂದ್ರೆ
ನರಕಸ್ಯ ದ್ವಾರಂ ತ್ರಿವಿಧಂ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ನರಕಕ್ಕೆ 3 ಬಾಗಿಲುಗಳು. ನರಕ ಅಂದ್ರೆ ಏನು? ನಾನು ಚಿಕ್ಕವಳಿದ್ದಾಗ ಕೇಳಿದ್ದೆ ಸ್ವರ್ಗ, ನರಕ ಅಂತ. ಸೊ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ ಅಂತ. ಅದಾ ನರಕ ಅಂದ್ರೆ? ಅಲ್ಲ. ಅದಲ್ವೇ ಅಲ್ಲ ನರಕ ಅಂದ್ರೆ. ಹಾಗಿದ್ರೆ ನರಕ ಅಂದ್ರೆ ಏನು? ನರಕ ಅಂದ್ರೆ ನರಳೋದು. ಪ್ರತಿ ದಿನ, ಪ್ರತಿ ಕ್ಷಣ ನರಳೋದೇ ನರಕ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅದಕ್ಕೆ 3 ಬಾಗಿಲು. ಒಂದು ಕಾಮ, ಇನ್ನೊಂದು ಕ್ರೋಧ, ಇನ್ನೊಂದು ಲೋಭ. ನೋಡಿ, ಆ ಎಷ್ಟು ಸುಂದರವಾದ ಒಂದು ಕತೆ ಅಂತ ಅಂದ್ರೆ, ಒಂದು ಅಜ್ಜಿ, ಆಕೆ ಕೃಷ್ಣನ ಭಕ್ತೆ. ಆಕೆಗೆ ಒಂದು ಆಸೆ ಇರುತ್ತೆ, ನಾನು ಕೃಷ್ಣನನ್ನೇ ಹೋಗಿ ಸೇರ್ಬೇಕು ಅಂತ. ಆಗ ಆಕೆ ಏನ್ ಮಾಡ್ತಾಳೆ, ಕೃಷ್ಣನಿಗೆ ಸಂಪೂರ್ಣ ಶರಣಾಗಿರ್ತಾಳೆ. ನಿಜಕ್ಕೂ ಸಹ ಆಕೆ ಕೃಷ್ಣನ ಭಕ್ತನೇ ಆಗಿರ್ತಾಳೆ. ತನ್ನ ಕೈಲಿ ಎಷ್ಟು ಸೇವೆ ಮಾಡೋದಿಕ್ಕಾಗುತ್ತೋ ಅಷ್ಟೂ ಸೇವೆಯನ್ನ ಮಾಡಿ, ಒಳ್ಳೆಯದೇ ಮಾಡಿ, ಧರ್ಮ ಮಾರ್ಗದಲ್ಲೇ ನಡೆದು ಆಕೆ ಸಾವನ್ನಪ್ತಾಳೆ. ಸಾವನ್ನಪ್ಪಿದಾಗ ಯಮದೂತರು ಬಂದು ಕೇಳ್ತಾರೆ, ಆ ನಿಮ್ಮನ್ನ ಕೃಷ್ಣ ಪರಮಾತ್ಮ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಬನ್ನಿ ಅಂತ ಅಂದ್ಬಿಟ್ಟು ಸ್ವರ್ಗದ ದಾರಿಗೆ ಆಕೆನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಆಕೆ ಹೇಳ್ತಾಳೆ, ಆ ನನಗೆ ಸ್ವರ್ಗ ಸಿಕ್ಕಿದೆ ಅಂತ ಗೊತ್ತಾಯ್ತು. ಆದ್ರೆ ನಾನು ನರಕ ಹೇಗಿದೆ ಅಂತ ನೋಡ್ಬೇಕು. ನಾನು ನರಕಕ್ಕೆ ಹೋಗಿ ನೋಡಿ ಆಮೇಲೆ ಸ್ವರ್ಗಕ್ಕೆ ಹೋಗ್ಬೋದಾ ಅಂತ ಹೇಳ್ತಾಳೆ. ಆ ಯಾರಿಗೂ ಆ ರೀತಿ ಆಪ್ಷನ್ ಇಲ್ಲ. ಆದ್ರೆ ನೀವು ಕೃಷ್ಣನ ಭಕ್ತೆಯಾಗಿರೋದ್ರಿಂದ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ನರಕಕ್ಕೆ ಕರ್ಕೊಂಡು ಹೋದಾಗ ಹಸಿವಿನಿಂದ ಕೂಗಾಡ್ತಿರ್ತಾರೆ ಜನ. ಹೇಗೆ ಕೂಗಾಡ್ತಿರ್ತಾರಪ್ಪ ಅಂದ್ರೆ, ಆ ಆರ್ತನಾದ ಅಂತಾರಲ್ಲ ಆ ರೀತಿ, ಸಿಕ್ಕಾಪಟ್ಟೆ ಅದು ಕಿವಿಗೆ ಸೀಸ ಸುರಿದ ಹಾಗೆ ಅಂತಾರಲ್ಲ, ಅಷ್ಟೊಂದು ನೋವಿರುತ್ತೆ. ಕಿವಿಗೆ ಕೇಳೋದಿಕ್ ಆಗೋದೇ ಇಲ್ಲ. ಹಾಗೂ ಅಲ್ಲಿ ಜನ ಹೇಳ್ತಾರೆ, ಅಯ್ಯೋ ಅಜ್ಜಿ ನಿಮಗ್ ಗೊತ್ತಾ, ಈ ನರಕಕ್ ಬರ್ಬೇಡಿ, ನಿಮ್ಗಿಲ್ಲಿ ಬರೀ ನೋವೇ ನೋಡಿ, ನಮ್ಮ ಚರ್ಮ ಎಲ್ಲ ಹಾಳಾಗೋಗಿದೆ, ನಮ್ಮ ಜೀವನ ಎಲ್ಲ ಹಾಳಾಗೋಗಿದೆ, ಇಲ್ಲಿ ನಮ್ಗೆ ಊಟ ಕೊಡ್ತಾ ಇಲ್ಲ, ತಿಂಡಿ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಹಾಗೆ ಹೀಗೆ. ಅಯ್ಯೋ ಹೌದಾ, ಭಗವಂತ ಎಷ್ಟು ಕ್ರೂರಿ ಅಲ್ವಾ, ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನ ಅಂತ ಅಜ್ಜಿ ಮನ್ಸಲ್ಲೇ ಯೋಚನೆ ಮಾಡ್ಬಿಟ್ಟು ಆ ಹೋಗ್ತಾಳೆ. ಹೋಗೋದಕ್ಕಿಂತ ಮುಂಚೆ ನರಕವನ್ನ ಪೂರ್ತಿ ನೋಡಿದಾಗ ಅಲ್ಲಿ ಮೇಲ್ಗಡೆ ಒಂದು ಆಹಾರವನ್ನ ಇಟ್ಟಿರ್ತಾರೆ. ಆದ್ರೆ ಆಕೆ ಕೇಳ್ತಾಳೆ, ಇಲ್ಲಿ ಆಹಾರ ಇದೆಯಲ್ಲ, ನೋಡಿ ಎಷ್ಟು ಮೇಲಿಟ್ಟಿದ್ದಾರೆ, ನಾವು ಹೇಗ್ ತಗೊಳಕಾಗತ್ತೆ, ಹಾಗೆ ಹೀಗೆ ಅಂತೆಲ್ಲ ಕೂಗಾಡಿ ಕಿರ್ಚಾಡಿ ಆ ಅಜ್ಜಿನೂ ಹೌದೇನೋ ಅನ್ಕೊಂಡು ಸುಮ್ನಾಗ್ಬಿಡ್ತಾಳೆ. ಅದೇ ರೀತಿ ಆಕೆ ಸ್ವರ್ಗಕ್ಕೆ ಹೋಗ್ತಾಳೆ. ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಜನ ಎಲ್ಲ ತುಂಬಾ ಸಂತೋಷವಾಗಿರ್ತಾರೆ, ಆನಂದವಾಗಿರ್ತಾರೆ. ಅಲ್ಲೂ ಸಹ ಆಹಾರ ಮೇಲೇನೆ ಇರುತ್ತೆ. ಆದ್ರೆ ಅಲ್ಲಿ ಜನಗಳೇನ್ ಮಾಡಿರ್ತಾರೆ ಅಂದ್ರೆ, ಅಲ್ಲೇ ಸಿಗುವಂತಹ ಮರದಿಂದ ಅದನ್ನ ಕಟ್ ಮಾಡಿ, ಅದನ್ನ ಏಣಿಯನ್ನ ಮಾಡ್ಕೊಂಡು, ಎಲ್ಲರೂ ಸಹ ಒಟ್ಟಿಗೆ ಅಂದ್ರೆ ಹ್ಮ್ ಐಕ್ಯತೆಯಿಂದ ಒಬ್ರು ಹತ್ಬೇಕಾದ್ರೆ ಎಲ್ರು ಏಣಿ ಇಟ್ಕೊಂಡು, ಹಾ ನಿಂಗೆ ಎಷ್ಟ್ ಬೇಕೋ ಅಷ್ಟ್ ತಿನ್ನು, ನಾವು ಕಾಯ್ತೀವಿ ಅಂತ ಹೇಳಿ, ಈ ರೀತಿ ಅಲ್ಲಿ ಪರಿಸ್ಥಿತಿ ಇರುತ್ತೆ. ಆಗ ಅಜ್ಜಿಗೆ ಆಶ್ಚರ್ಯ ಆಗತ್ತೆ. ಅಯ್ಯೋ ಶಿವನೇ! ನರಕದಲ್ಲೂ ಸಹ ಮರ ಇತ್ತು. ಅಂದ್ರೆ ಕಾಡಿನ ಹಾಗೆ ಇತ್ತು. ಪ್ರಕೃತಿ ಚೆನ್ನಾಗಿತ್ತು. ಆಹಾರ ಮೇಲಿತ್ತು. ಅವರೂ ಸಹ ಅವರ ಕರ್ಮದಿಂದ ಅಂದ್ರೆ ಅವರ ಕೆಲಸದಿಂದ ಅದನ್ನ ಸ್ವರ್ಗ ಮಾಡ್ಕೋಬೋದಿತ್ತಲ್ವಾ ಅಂತ. ಆಗ ಯಮದೂತರು ನಕ್ಕುಬಿಟ್ಟು ಹೇಳ್ತಾರೆ, ಅಜ್ಜಿ ಇದನ್ನೇ ಹೇಳೋದು, ಎಲ್ಲಿ ಕಾಮ, ಕ್ರೋಧ, ಲೋಭ ಇರೋದಿಲ್ಲ, ಇನ್ನೊಬ್ಬರಿಗಾಗಿ ನಾನು ಬದುಕ್ತೀನಿ ಅಂತ ಯಾವಾಗ ಒಬ್ಬ ಮನುಷ್ಯ ಮುಂದಾಗ್ತಾನೆ, ಅದೇ ನಿಜವಾದ ಸ್ವರ್ಗ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನೋಡಿ, ಸ್ವರ್ಗದಲ್ಲಿ ಹೇಗಿದೆಯೋ ಅಷ್ಟೇ ಎಲ್ಲಾ ಫೆಸಿಲಿಟೀಸು ನರಕದಲ್ಲೂ ಇದೆ. ಆದ್ರೆ ನರಕದಲ್ಲಿ ಅವರು ಕೇವಲ ನೆಗೆಟಿವಿಟಿನ ಮಾತ್ರ ನೋಡ್ತಾ ಇದ್ದಾರೆ. ಆಹಾರ ಮೇಲಿದೆ, ನನಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಆದ್ರೆ ಸ್ವರ್ಗದಲ್ಲೂ ಅದೇ ರೀತಿ ಪರಿಸ್ಥಿತಿ ಇತ್ತು. ಆದ್ರೆ ಎಲ್ಲರೂ ಒಟ್ಟಿಗೆ ಗೂಡಿ ಆ ಮರವನ್ನ ಕಡ್ದು ಏಣಿಯನ್ನ ಮಾಡಿ, ನೀನು ಆಹಾರವನ್ನ ತಿನ್ನು, ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿರುತ್ತೆ. ಅದಕ್ಕೆ ಹೇಳಿದ್ದು, ಇಲ್ಲಿ ಕೃಷ್ಣ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ನರಕಕ್ಕೆ 3 ಬಾಗಿಲು, ಅದು ಕಾಮ, ಕ್ರೋಧ, ಲೋಭ. ಸೊ ಇಲ್ಲಿ ಭಗವಂತನಿಗೆ ಯಾರ ಮೇಲೂ ಸಿಟ್ಟಿಲ್ಲ, ಯಾರ ಮೇಲೂ
ದ್ವೇಷವಿಲ್ಲ, ಎಲ್ಲರನ್ನ ಸಮಾನವಾಗಿ ನೋಡ್ತಾನೆ ಅನ್ನೋದಕ್ಕೆ ಇದೂ ಸಹ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಯಾರು ಆ, ಈ 3 ಗುಣವನ್ನ ಹೊಂದಿರ್ತಾರೆ ಅವರು ಉದ್ಧಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಯಾರಾದ್ರೂ ಉದ್ಧಾರ ಆಗಬೇಕು ಅಂತ ಇದ್ದೀರೆ ಅಂದ್ರೆ, ನಾವು ಧಾರ್ಮಿಕವಾಗಿ ಉದ್ಧಾರ ಆಗ್ಬೇಕು ಅಥವಾ ಸಾಮಾಜಿಕವಾಗಿ ಉದ್ಧಾರ ಆಗ್ಬೇಕು ಅಥವಾ ನಾನು ಭಗವಂತನನ್ನ ಸೇರ್ಬೇಕು. ಉದ್ಧಾರ ಅಂದ್ರೆ ಇನ್ನೇನೂ ಇಲ್ಲ. ಉದ್ಧಾರ ಇಸ್ ನಥಿಂಗ್ ಬಟ್ ನಾನ್ ನನ್ನ ಭಗವಂತನನ್ನು ಸೇರಬೇಕು ಅಷ್ಟೇ. ಅಂತಹವರು ಮುಖ್ಯವಾಗಿ ಈ 3 ಗುಣಗಳನ್ನ ಬಿಡಬೇಕು. ಸೊ ಈ ನರ್ಕ ಅನ್ನೋದು ಇನ್ನೆಲ್ಲೋ ಇಲ್ಲ, ಇಲ್ಲೇ ಇದೆ. ಅದು ಎಲ್ಲಿದೆ ಅಂದ್ರೆ ಕಾಮ, ಕ್ರೋಧ, ಲೋಭ ಅನ್ನೋ 3 ಬಾಗಿಲಿನಿಂದ ನಮ್ಮೊಳಗೆ ಇರುತ್ತೆ. ಸೊ ನಮ್ಮ ಜೀವನವನ್ನ ನಾವು ಹೇಗ್ ಮಾಡ್ಕೊಳ್ತೀವಿ ಅನ್ನೋದು ಭಗವಂತ ನಮಗೇನೆ ಆಪ್ಷನ್ ಅನ್ನ ಕೊಟ್ಬಿಟ್ಟಿದ್ದಾನೆ. ನೋಡಿ, ಅವನು ಎಷ್ಟು ಬುದ್ಧಿವಂತ ಅಂದ್ರೆ, ನರಕಕ್ಕೆ ಯಾವ್ದು ಬಾಗಿಲು, ಸ್ವರ್ಗಕ್ಕೆ ಯಾವ್ದು ಬಾಗಿಲು, ನನ್ನನ್ನ ಸೇರೋದು ಹೇಗೆ, ನಿಮಗೆ ಮುಕ್ತಿ ಬೇಕಾ, ಮೋಕ್ಷ ಬೇಕಾ, ಅಥವಾ ಮುಂದಿನ ಯಾವ ಜನ್ಮದಲ್ಲಿ ನೀವು ಹುಟ್ಟುತ್ತೀರಾ, ಅಥವಾ ನಿಮ್ಮ ಈಗಿನ ಎಲ್ಲ ಪರಿಸ್ಥಿತಿಗೆ ಏನ್ ಕಾರಣ, ಪ್ರತಿಯೊಂದನ್ನು ಸಹ ಎಳೆ 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 ಎಳೆಯಾಗಿ ನಮ್ಮ ಕಣ್ಮುಂದೆ ತಂದಿಡ್ತಾ ಹೋಗ್ತಾನೆ. ಸೊ ಈ ಭಗವದ್ಗೀತೆ ಅನ್ನೋದು ನಿಜವಾಗ್ಲೂ ಸಹ ಇಟ್ ಇಸ್ ಎ ಮ್ಯಾನ್ಯುಯಲ್. ಯಾಕೆ ಮ್ಯಾನ್ಯುಯಲ್ ಅಂದ್ರೆ, ಆ ಮಿಷಿನ್ ನ ರಿಪೇರಿ ಮಾಡೋದಕ್ಕೂ ಸಹ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ. ನಾವು ಹೇಗೆ ಇದನ್ನೆಲ್ಲ ನಾವು ಬಿಡಬಹುದು. ಹಾಗೇನೆ ಇಲ್ಲಿ ಕಾಮ, ಕ್ರೋಧ, ಲೋಭ ಅಂತ ಅಂದಾಗ, ಕಾಮ ಅಂದ್ರೇನೆ ನಮ್ಮೆಲ್ಲರಿಗೂ ಗೊತ್ತು ಆಸೆ. ಹಾಗಿದ್ರೆ ಆಸೆ ಏನೂ ಇರ್ಲೇಬಾರ್ದ ಅಂದ್ರೆ, ಇಲ್ಲ, ಸ್ವಾರ್ಥದ ಆಸೆ ಇರಬೇಕು. ಯಾವುದು ಸ್ವಾರ್ಥದ ಆಸೆ? ನನಗೆ ಭಗವಂತ ಬೇಕು, ನಾನ್ ಅವನನ್ನ ಸೇರ್ಬೇಕು, ಅವನಿಲ್ಲ ಅಂದ್ರೆ ನನಗಿರೋದಿಕ್ಕಾಗೋದೇ ಇಲ್ಲ. ನಾನು ಹೇಳದ್ನಲ್ಲ, ಮಗುವಿನ ಹಾಗೆ ನಾವು ಹಠ ಮಾಡ್ಬೇಕು, ಭಗವಂತ ನೀನೇ ಬೇಕು. ನಾನ್ ನಿನ್ಗೇನ್ ಕಷ್ಟ ಕೊಡ್ಬೇಡ ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ಕಷ್ಟ ಕೊಡ್ತೀಯಾ ಕೊಡು, ಆದ್ರೆ ಜೊತೆಗ್ ನೀನಿರು. ಸುಖ ಕೊಡ್ತೀಯಾ ಕೊಡು, ಆದ್ರೆ ನೀನಿರು. ನನಗೆ ಸುಖ ಕೊಟ್ರು ದುಃಖ ಕೊಟ್ರು ನೀನ್ ಏನ್ ಕೊಟ್ರು ದಟ್ ಈಸ್ ಯುವರ್ ಚಾಯ್ಸ್, ಆದ್ರೆ ನೀನ್ ನನ್ ಜೊತೆಗಿರ್ಬೇಕು. ನಾನು ಕೊನೆಗೆ ಬಂದು ನಾನ್ ನಿನ್ನ ಸೇರ್ಬೇಕು ಅಷ್ಟೇ. ದಟ್ ಈಸ್ ಮೈ ಗೋಲ್. ಹೇಳ್ತಾರಲ್ಲ, ನೀನು ಕಾಪಿ ಹೊಡೆದು ಪಾಸ್ ಆದ್ಯೋ ಇನ್ ಹೆಂಗ್ ಪಾಸ್ ಮಾಡ್ದ್ಯೋ ನನಗ್ ಗೊತ್ತಿಲ್ಲ, ಬಟ್ ಪಾಸ್ ಆಗ್ಬೇಕು. ಆದ್ರೆ ಇಲ್ಲಿ ನಾನ್ ಕಾಪಿ ಹೊಡೆದು ಪಾಸ್ ಆಗು ಅಂತ ಹೇಳ್ತಾ ಇಲ್ಲ. ನೀನ್ ನನಗ್ ಕಷ್ಟ ಕೊಡ್ತೀಯೋ ಕೊಡು, ಆದ್ರೆ ನೀನ್ ನನ್ ಜೊತೆಗಿರು. ಯಾಕೆಂದ್ರೆ ನನಗ್ ಗೊತ್ತು ಕಾಪಿ ಹೊಡೆದು ಪಾಸ್ ಆಗ್ಬಾರ್ದು, ಅದು ತಪ್ಪು ಅಂತ. ನೀನ್ ಕಷ್ಟ ಕೊಡ್ತೀಯೋ ಕೊಡು, ಆದ್ರೆ ನೀನ್ ನನ್ ಜೊತೆ ಇರು. ನನ್ ಜೊತೆಗಿದ್ದು ಅದನ್ನ ದಾಟುವಂತಹ ಅಂಬಿಗನಾಗಿ ನೀನಿರು. ದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರವನ ನಾನಿನ್ನ ನಂಬಿದೆ. ನೀನ್ ಬಿಟ್ರೆ ಇನ್ಯಾರೂ ಗತಿ ಇಲ್ಲ ಕಣೋ, ನೀನೇ ನನಗ್ ಗತಿ. ನಾವು ಎಷ್ಟು ಹಠ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಕೈಲಿ ಎಷ್ಟು ಹಠ ಮಾಡೋದಿಕ್ಕೆ ಸಾಧ್ಯವೋ ಅಷ್ಟೂ ಹಠ ಮಾಡಬೇಕು. ಸ್ವಾರ್ಥದ ಆಸೆ ಇರಬೇಕು. ಅದೇ ರೀತಿ ನನಗ್ ನೀನ್ ಬೇಕು, ನನಗೆ ಬೇಕು ಅನ್ನೋದು ಇರಬೇಕು. ಅದು ಸ್ವಾರ್ಥದ ಆಸೆ. ನನಗೇ ಬೇಕು ಅದು ಇರಬಾರ್ದು. ಭಗವಂತ ನನ್ನೊಬ್ಬಳಿಗೆ ಸೇರಿದ್ದು ನೋ, ನಾನು ಭಗವಂತನಿಗೆ ಸೇರಿದವಳು ಅಷ್ಟೆ. ನೋಡಿ, ಭಕ್ತಿಯಲ್ಲೂ ಸಹ ನಾವು ವಿನಮ್ರರಾಗಿರ್ಬೇಕು. ನನಗ್ ಭಗವಂತ ಬೇಕು ಅಲ್ಲ, ನಾನು ಭಗವಂತನಿಗೆ ಸೇರಿದವಳು ಅಷ್ಟೇ. ನನಗ್ ಬೇಕು, ನನಗೆ ಮುಕ್ತಿ ಬೇಕು, ನನಗ್ ಮೋಕ್ಷ ಬೇಕು, ನಂಗೊಬ್ಳಿಗೆ ಬೇಕು ನೋ. ಇದಕ್ಕೆ ಒಂದು ಕತೆ ಹೇಳ್ಬೇಕಂದ್ರೆ, ಆ ಇಬ್ರು ಅತ್ತೆ ಸೊಸೆ ಇಬ್ರು, ಕೇಳಿದ್ದೀರಾ ಅನ್ಕೊಂತೀನಿ ಈ ಕತೆನ. ಅತ್ತೆ ಸೊಸೆ ಇಬ್ರುನು ತಪಸ್ಸನ್ನ ಮಾಡ್ತಾರೆ. ತಪಸ್ಸು ಮಾಡ್ಬಿಟ್ಟು ಇಬ್ರಿಗೂ ಸಹ ಭಗವಂತ ಒಲಿತಾನೆ. ಅಂದ್ರೆ ಸಪ್ರೇಟ್ ಸಪ್ರೇಟ್ ಕೂತಿರ್ತಾರೆ, ಇಬ್ರಿಗೂ ಒಲಿತಾನೆ. ಆ ಅತ್ತೆ ಹತ್ರ ಮೊದಲು ಬರ್ತಾರೆ. ಮೊದಲು ಬಂದು ನಿಮಗೇನ್ ವರ ಬೇಕು ಅಂತ ಕೇಳ್ತಾರೆ. ಆ ನನಗೇನ್ ವರ ಬೇಕು ಅಂದ್ರೆ, ಸೊಸೆ ಏನೆಲ್ಲ ಕೇಳ್ತಾಳೆ ಅದ್ರ ಡಬ್ಬಲ್ ನನಗ್ ಬೇಕು. ಅವಳು ಏನ್ ಕೇಳ್ತಾಳೋ ಅದೆಲ್ಲ ನನಗ್ ಡಬಲ್ ಬೇಕು. ಹೌದಾ ಸರಿ ಅಂತ ಅನ್ಬಿಟ್ಟು ಸೊಸೆ ಹತ್ರ ಹೋಗ್ತಾರೆ. ಸೊಸೆ ಹತ್ರ ಹೋಗ್ಬಿಟ್ಟು, ನಿನಗೇನ್ ವರ ಬೇಕಮ್ಮ ಕೇಳು ಅಂತ ಅಂದ್ರೆ, ಹೌದಾ ನಮ್ಮತ್ತೆ ಏನ್ ಕೇಳಿದ್ರು, ನಿಮ್ಮತ್ತೆ ಏನ್ ಕೇಳಿದ್ರು ಅಂದ್ರೆ, ನೀನ್ ಏನ್ ಕೇಳ್ತೀಯೋ ಅದೆಲ್ಲ ಡಬಲ್ ನಿಮ್ಮ ಅತ್ತೆಗ್ ಬೇಕಂತೆ. ಅವಳು ತುಂಬಾ ಯೋಚನೆ ಮಾಡಿ ಹೇಳ್ತಾಳೆ, ಹೌದಾ ಹಂಗ ನಂಗೊಂದ್ ಕಣ್ಣು ಹೋಗ್ಲಿ, ನಂಗೊಂದ್ ಕಾಲ್ ಹೋಗ್ಲಿ, ನಂಗೊಂದ್ ಕಿವಿ ಹೋಗ್ಲಿ. ಯಾಕೆಂದ್ರೆ ಅತ್ತೆಗೆ ಎರಡೂ ಹೋಗುತ್ತೆ ಅನ್ನೋ ಆಸೆ. ನೋಡಿ,
ಕೇಳಿದ್ಲು ನನಗ್ ಮೋಕ್ಷ ಬೇಕು, ಮುಕ್ತಿ ಬೇಕು ಅಲ್ವಾ? ಈ ರೀತಿ ಕೇಳಬಹುದಿತ್ತು. ಆದ್ರೆ ಅವಳು ಕೇಳೋದೇ ಇಲ್ಲ. ಅಂದ್ರೆ ಇಲ್ಲಿ ನಮ್ಮ ಆಸೆಗಳು ಹೇಗಿರ್ಬೇಕು ಅಂದ್ರೆ, ನಾವು ಭಗವಂತನಿಗೆ ಶರಣಾಗೋ ಕಡೆ ಹೋಗ್ಬೇಕು. ನಾವು ಧರ್ಮದ ಮಾರ್ಗದಲ್ಲಿ ನಡೆಯೋ ಕಡೆ ಹೋಗ್ಬೇಕೇ ವಿನಃ, ಯಾವುದೋ ಒಂದು ಬೇಡದ ಆಸೆಗಳಿಗೆ ನಮ್ಮ ಮನಸ್ಸು ಖಂಡಿತವಾಗ್ಲೂ ಸಹ ಹೋಗಬಾರದು. ಅದೇ ರೀತಿ ಕ್ರೋಧ. ಕ್ರೋಧ ಅಂತ ಅಂದಾಗ ಸಿಟ್ಟು ಒಳ್ಳೇದಲ್ವೇ ಅಲ್ಲ. ಆದ್ರೆ ಸಾತ್ವಿಕ ಸಿಟ್ಟು ಖಂಡಿತವಾಗ್ಲೂ ಒಳ್ಳೇದು. ಸಿಟ್ಟಲ್ಲೂ ಸಾತ್ವಿಕ ಸಿಟ್ಟಿರುತ್ತಾ? ನಾನ್ ಕೇಳೇ ಇಲ್ವಲ್ಲ ಅಂತ ಅಂದ್ರೆ, ಹೌದು ರೀ. ಅಪ್ಪ ಅಮ್ಮನ ಕೋಪ, ಗುರು ಹಿರಿಯರ ಕೋಪ ನಮ್ಮ ಒಳ್ಳೇದಕ್ಕಾಗಿರತ್ತೆ. ಅಪ್ಪ ಕೋಪ ಮಾಡ್ಕೊಂಡ್ರೆ, ಅಮ್ಮ ಕೋಪ ಮಾಡ್ಕೊಂಡ್ರೆ, ಗುರು ಹಿರಿಯರು ಕೋಪ ಮಾಡ್ಕೊಂಡ್ರೆ ಅದರ ಹಿಂದೆ ನಮ್ಮ ಉದ್ಧಾರ ಅಡಗಿರುತ್ತೆ. ಹಾಗಾಗಿ ನಾವು ಅದನ್ನ ಸಾತ್ವಿಕ ಸಿಟ್ಟಾಗಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಹಾಗೆ ಲೋಭ, ಜಿಪುಣತನ. ಜಿಪುಣತನದಲ್ಲೂ ಅಷ್ಟೇ ನಮಗೆ ಯಾವುದು ಅಂತಂದ್ರೆ, ನಾವು ನಮ್ಮ ಹಣವನ್ನ ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡ್ಬೇಕಾದ್ರೆ ಎಲ್ಲೂ ಸಹ ಎಂದಿಗೂ ಸಹ ಜಿಪುಣತನವನ್ನ ಮಾಡಬಾರ್ದು. ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದು ನಮಗೆ ಇವತ್ತು ನಮಗೆ ಐಶ್ವರ್ಯ ಇದೆಯಾ, ಆಸ್ತಿ ಇದೆಯಾ, ಅಂತಸ್ತು ಇದೆಯಾ, ಆಯ್ತು ಇದರಲ್ಲಿ ಸ್ವಲ್ಪ ಪ್ರಮಾಣ ನಾವು ಭಗವಂತನಿಗೆ ಕೊಡಬಹುದಲ್ವಾ? ಆದ್ರೆ ಭಗವಂತನಿಗೆ ಕೊಡ್ಬೇಕಾದ್ರೆ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ, ಯಾವ ಸೇವೆಯನ್ನ ಕೊಟ್ರೆ ನನಗೆ ಎಷ್ಟು ಪ್ರಾಫಿಟ್ ಇದೆ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ತಿರುಪತಿಯಲ್ಲಿ ಈ ಸೇವೆ ಮಾಡಿಸಿದ್ರೆ ನನಗೆ ಎಷ್ಟು ಲಡ್ಡು ಬರುತ್ತೆ, ಅಥವಾ ಇನ್ನೆಲ್ಲೋ ಮಠದಲ್ಲಿ ಸೇವೆ ಮಾಡಿಸಿದ್ರೆ ನನಗೆ ಎಷ್ಟು ಜನಕ್ಕೆ ಊಟ ಹಾಕ್ತಾರೆ, ನನಗೆ ಎಷ್ಟು VIP ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ನನಗೆ ಎಷ್ಟು ಜನದ ಮುಂದೆ ಸನ್ಮಾನ ಮಾಡ್ತಾರೆ. ಇದು ಯಾವುದು ಇರಬಾರ್ದು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ಆ ರೀತಿ ಮೆಂಟಾಲಿಟಿ ಇರೋರು ಇವತ್ತು ನೀವು 1,00,00,000 ಕೊಟ್ರು ನಿಮೀಗ ದೇವಸ್ಥಾನದಿಂದ ಏನೂ ಕೊಡೋದಿಲ್ಲ, ಏನೂ ಸನ್ಮಾನ ಮಾಡೋದಿಲ್ಲ. ಕೊಡೋದೇ ಒಂದು ಚಿಟಿಕೆ ಗಂಧ ಹಾಗೂ ಭಗವಂತನ ಹೂವು ಅಂತಂದ್ರೆ ನಿಜವಾಗ್ಲೂ ಸೇವೆಯನ್ನ ಮಾಡ್ತಾರಾ? ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಆ ತರ ನಿಸ್ವಾರ್ಥವಾಗಿ ಸೇವೆ ಮಾಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಸಾಕಷ್ಟು ಮಂದಿಯನ್ನ ನಾನೂ ಸಹ ಮಾತನಾಡಿಸಿದಾಗ ಅವ್ರು ಹೇಳೋದು ಅದನ್ನೇ, ಹೌದು ನಾವ್ ಈ ಸೇವೆ ಕೊಟ್ಟಿದೀವಿ, ಯಾಕೆಂದ್ರೆ ಇಷ್ಟು ಜನಕ್ಕಲ್ಲಿ ಫ್ರೀಯಾಗಿ ಊಟ ಸಿಕ್ಕುತ್ತೆ, ಇಲ್ಲಾಂದ್ರೆ ಊಟಕ್ಕೆ ಇಷ್ಟು ದುಡ್ಡು ಕೊಡ್ಬೇಕಾಗತ್ತೆ, ಅಥವಾ ಇಷ್ಟು ಲಡ್ಡು ಕೊಡ್ತಾರೆ. ಎ- ಅದೆಲ್ಲ ಬಿಟ್ಟು ಭಗವಂತನ ಮುಂದೆ ಇನ್ನೂ 1 ನಿಮಿಷ ಜಾಸ್ತಿ ನಿಲ್ಲಿಸ್ತಾರೆ, ನಾನ್ ಭಗವಂತನನ್ನ ನೋಡ್ಬೋದು ಅಂತ ಯಾಕೆ ಯೋಚನೆ ಮಾಡೋದಿಲ್ಲ ಅಲ್ವಾ? ಅದಕ್ಕೇನೆ ಈ ಕಾಮ, ಕ್ರೋಧ, ಲೋಭ ಏನಿದೆ ಇದೆಲ್ಲವುದೂ ಸಹ ಅದು ಸಾತ್ವಿಕವಾಗಿದ್ರೆ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾ ಹೋದ್ರೆ ಅದು ಸಾತ್ವಿಕ ಅಲ್ಲದಿದ್ರೆ ನಮ್ಮನ್ನ ಭಗವಂತನಿಂದ ದೂರ ಮಾಡ್ತಾ ಹೋಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಮುಂದುವರೆದು ಭಗವಂತ ಹೇಳ್ತಾ ಹೋಗ್ತಾನೆ, ಏತೈ ಈ ವಿಮುಕ್ತ ಬಿಡುಗಡೆಗೊಂಡ ಕೌಂತೆಯ ಕುಂತಿಯ ಮಗನೇ, ತತದ್ವಾರೈ ಅಜ್ಞಾನದ ಬಾಗಿಲಿನಿಂದ ತ್ರಿಭಿಹಿ 3 ವಿಧದ ನರಹ ಮನುಷ್ಯನು ಆಚರತಿ ಆಚರಿಸುತ್ತಾನೆ, ಆತ್ಮನಃ ತನಗಾಗಿ ಶ್ರೇಯಸ್ಸನ್ನು ತತಃ ಅನ್ ಅನ್ ಆನ ಸಾರಿ ಆನಂತರ ಯಾತಿ ಹೋಗುತ್ತಾನೆ ಪರಾಮ್ ಪರಮವಾದ ಗತಿಂ ಗತಿಗೆ. ಅಂದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ಕುಂತಿ ಪುತ್ರನೇ, ನಿನಗೆ ಕುಂತಿ ಪುತ್ರ ಅಂತಾನೆ ಕರಿತೀನಿ. ಯಾಕೆ ಅಂದ್ರೆ ಕುಂತಿ ಒಬ್ಳೆ ನನಗೆ ಕಷ್ಟವನ್ನ ಕೊಡು, ನೀನು ಕಷ್ಟವನ್ನ ಕೊಟ್ರೆ ನೀನ್ ನನ್ ಜೊತೆಗಿರ್ತೀಯ ಅಂತ ಕೇಳಿದವಳು. ಹಾಗಾಗಿ ನೀನು ಕುಂತಿ ಪುತ್ರನಾಗಿರೋದ್ರಿಂದ ನಿನಗೆ ಈ 3 ಗುಣಗಳ ಲೋಭ ಲೋಭ ಇರೋದಿಲ್ಲ. ಅಂದ್ರೆ ಕಾಮ, ಕ್ರೋಧ, ಲೋಭ 3 ಸಹ ಇರೋದಿಲ್ಲ. ಯಾರು ಈ 3 ಗುಣಗಳನ್ನೂ ಸಹ ಬಿಡ್ತಾರೆ, ನಾಟ್ ಒನ್ ನಾಟ್ ಟು, ಆಲ್ 3, ಮೂರನ್ನೂ ಸಹ, ಅವರಿಗೆ ನರಕದ ಬಾಗಿಲು ಮುಚ್ಚುತ್ತೆ. ಇದರಲ್ಲಿ ಒಂದೇ ಒಂದು ಬಾಗ್ಲು ತೆಗ್ದಿದ್ರು ಸಹ ಏನಾಗುತ್ತೆ, ನರಕದ ಬಾಗ್ಲು ಓಪನ್ನೇ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು, ಆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು, ಹಾಲು ಸುರಕ್ಷಿತವಾಗಿರ್ಬೇಕಂದ್ರೆ ನಾವೆಲ್ಲಾ ಬಾಗ್ಲು ಹೇಗ್ ಹಾಕ್ತಿವಿ ಆ ರೀತಿ ನೀಟಾಗಿ ಬಾಗ್ಲನ್ನ ಹಾಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಬೆಕ್ಕು ಬಂದು ಹಾಲು ಕುಡ್ಕೊಂಡು ಹೋಗುತ್ತೆ. ಜಸ್ಟ್ ಲೈಕ್ ದಟ್ ಇಲ್ಲಿ ನಾವು 3 ಬಾಗಿಲನ್ನು ಸಹ ನಾವು ಹಾಕ್ಬೇಕಾಗತ್ತೆ.
ಇದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಮೋಕ್ಷದ ಕಡೆಗೆ ಹೋಗ್ಬೇಕು, ಮುಕ್ತಿಯ ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ ನಾವು ಈ 3 ಬಾಗಿಲು ಹಾಕಿದರ ಜೊತೆಗೆ ನಮ್ಮ ಕರ್ಮವನ್ನ ಮಾಡಬೇಕು. ಅದೇ ರೀತಿ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಆ ನಾವು ಹೇಗಿರ್ಬೇಕು ಅಂತ ಅಂದ್ರೆ ಮೊದಲನೇ ಶ್ಲೋಕ ಹೇಳದ್ನಲ್ಲ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಪ ಆರ್ಜವಂ ಅನ್ನೋ ಹಾಗೆ ನಾವು ಆ ಯಾವಾಗ್ಲೂ ಸಹ ಭಗವಂತನಿಗೆ ಸಂಪೂರ್ಣ ಶರಣಾಗ್ಬೇಕು. ಇಲ್ಲಿ ನಾನು ಆ ಶ್ಲೋಕವನ್ನ ವಿವರಣೆ ಮಾಡ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅದರ ವಿವರಣೆಯನ್ನ ನಾವು ಕೇಳ್ಬಿಟ್ಟಿದೀವಿ. ಹಾಗಾಗಿ ಈ ರೀತಿ ನಾವು ಎಲ್ಲ ದೈವಿ ಗುಣವನ್ನ ನಾವು ಹೊಂದೋದ್ರಿಂದ ನಾವು ಮೇಲಕ್ಕೆ ಏರಬಹುದು. ಹಾಗೆ ದೈವಿ ಗುಣ ಇರಲೇಬೇಕು. ಒಂದು ಕಾಮ, ಕ್ರೋಧ, ಲೋಭ ಈ 3ರ ಬಾಗಿಲನ್ನ ಹಾಕಬೇಕು. ಅದರ ಜೊತೆಗೆ ಅಭಯಂ ಸತ್ವ ಸಂಶುದ್ಧಿ ಅನ್ನೋ ಹಾಗೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ಬೇಕು. ಭಗವಂತ ನೀನ್ ಬಿಟ್ರೆ ನನಗಿನ್ಯಾರೂ ಇಲ್ಲ ಕಣೋ ಅಲ್ವಾ. ನಾವ್ ಅನ್ಕೊಳ್ತೀವಷ್ಟೇ, ನಾನಿದ್ರೇನೆ ನನ್ನ ಮಕ್ಕಳು, ಅಥವಾ ನಾವಿಲ್ಲ ಅಂತ ಅಂದ್ರೆ ನಮ್ಮ ಮಕ್ಕಳ ಗತಿ ಏನು, ಅವ್ರ ಗತಿ ಏನು, ಇವ್ರ ಗತಿ ಏನು. ಆ ಆದ್ರೆ ನಮ್ಮೆಲ್ಲರನ್ನ ಭಗವಂತ ಅವನ ಪ್ಲಾನ್ ಪ್ರಕಾರನೇ ಅವನು ನಡೆಸ್ಕೊಂಡು ಹೋಗ್ತಾನೆ ವಿನಃ ನಮ್ಮ ಪ್ಲಾನ್ ಪ್ರಕಾರ ನಾವು ನಡೆಯೋದು ತುಂಬಾ ಅಪರೂಪ ಅಷ್ಟೆ. ಯಾಕೆ ಅಂತ ಅಂದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿನೂ ಹಾಗೆ ಇದೆ ಅಲ್ವಾ. ಅಂದ್ರೆ ಆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾವ್ ಇರೋವರೆಗೂ ಈ ಕಾಮ, ಕ್ರೋಧ, ಲೋಭ ಇದು ನಿಜಕ್ಕೂ ಸಹ ನರಕದ ಬಾಗ್ಲು ಅಂತಾನೆ ಹೇಳ್ಬೋದು. ಆ ನಮ್ಮಲ್ಲಿ ಹಣದ ಮದ, ವಿದ್ಯೆಯ ಮದ, ಜನದ ಮದ, ಈ ಎಲ್ಲ ಮದಗಳಿದ್ದಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ನಾವು ಎಲ್ಲವುದರಿಂದ ದೂರ ಆಗ್ತಾ ಹೋಗ್ತೀವಿ. ಇದು ನರಕಕ್ಕೆ ಬಾಗ್ಲು ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಆ ಇದಕ್ಕೆ ಒಂದು ಇವತ್ತಿನ ಪ್ರಸ್ತುತ ವಿಷಯ ಹೇಳ್ಬೇಕು ಅಂತ ಅಂದ್ರೆ, ಆ ಇವತ್ತು ನಿಜಕ್ಕೂ ಸಹ ನನಗೆ ದುಃಖದ ವಿಷಯ. ಯಾಕೆ ಅಂತ ಅಂದ್ರೆ ನಮಗೆ ತುಂಬಾ ಬೇಕಾದವರೊಬ್ರು ಹೋಗ್ಬಿಟ್ರು. ಆ ಎಷ್ಟು ಆಶ್ಚರ್ಯ ಅಂತ ಅಂದ್ರೆ ವಿತಿನ್ 1 ಮಂತ್ ಅವರ ಹೆಂಡತಿ ಹೋಗಿ ಇನ್ನು ತಿಂಗಳು ಆಗಿರ್ಲಿಲ್ಲ. ಇವತ್ತು ಅವರು ಹೋಗ್ಬಿಟ್ರು. ಮತ್ತೆ ಇಬ್ರು ಡಾಕ್ಟರ್. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾವಿರೋವರೆಗೂ ಡಾಕ್ಟರ್ ಅಂತ ಅಂದ್ರೆ ಒಬ್ವಿಯಸ್ಲಿ ಅವರು ಅವ್ರ ಆರೋಗ್ಯದ ಬಗ್ಗೆ ಎಷ್ಟೊಂದು ಗಮನ ಕೊಟ್ಟಿರ್ತಾರೆ ಅಲ್ವಾ. ಆದ್ರೆ ನೋಡಿ, ಆರೋಗ್ಯದ ಬಗ್ಗೆ ಗಮನ ಕೊಡ್ಲಿ ಅಥವಾ ಯಾವುದ್ರ ಬಗ್ಗೆ ಗಮನ ಕೊಟ್ರೂ ಸಹ ಅವನ ಪ್ಲಾನ್ ಹೇಗಿರುತ್ತೋ ಹಾಗೆ ಆಗತ್ತೆ ಅನ್ನಕ್ಕೆ ಇಬ್ಬರಿಗೂ ಸಹ ಕಾರ್ಡಿಯೋ ಅಟ್ಯಾಕ್ ಆಗಿ ಹೋದ್ರು. ಅಂದ್ರೆ ನೋ ಚಾನ್ಸ್, ಅವ್ರಿಗೆ ಬದುಕೋದಿಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಇಬ್ರು ಮಾಡ್ತಾ ಇದ್ದಿದ್ದು ಸಮಾಜ ಸೇವೆನೆ. ಇಬ್ರು ಸಹ ತುಂಬಾ ಒಳ್ಳೆಯವ್ರೆ. ಒಂದ್ ಕ್ಷಣ ಭಯ ಆಗತ್ತೆ. ಅಯ್ಯೋ, ಅವರ ಮಕ್ಕಳ ಗತಿ ಏನಪ್ಪಾ, ಅವ್ರು ಹೇಗಿರ್ತಾರಪ್ಪ. ಆದ್ರೆ ತಕ್ಷಣ ಒಂದು ಸಲ ಮನಸ್ಸು ಹೇಳುತ್ತೆ, ಯೋಚನೆ ಮಾಡ್ಬೇಡ, ಭಗವಂತ ಇದ್ದಾನೆ. ಆ ನನಗೆ ಈ ವಿಷಯ ಎಲ್ಲ ಕೇಳಿದಾಗ ನನಗ್ ಫಸ್ಟ್ ನೆನಪಾಗಿದ್ದು, ನಿನ್ನೆ ಕ್ಲಾಸಲ್ಲೋ ಮೊನ್ನೆ ಕ್ಲಾಸಲ್ಲೋ ನಾನು ಕೋಗಿಲೆ ಬಗ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಅಂದ್ರೆ ಅಪ್ಪ ಅಮ್ಮನೆ ಎಲ್ಲ ಆಗಿರೋದಿಲ್ಲ, ಭಗವಂತ ಇದ್ದಾನೆ ಅಂತ. ಸೊ ಈ ರೀತಿ ಜೀವನದಲ್ಲಿ ಯಾವಾಗ ಹೇಗೆ ಏನಾಗತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ನಾವು ನಮ್ಮ ಕೈಲಿ ನಾಳೆ ಮಾಡ್ತೀನಿ ಅಂತ ಅನ್ನೋದಕ್ಕಿಂತ ಈಗ್ಲೇನೆ ಈ ಕ್ಷಣವೇ ನಮ್ಮ ಜೀವನವನ್ನ ನಾವು ಎಷ್ಟು ತಿದ್ದಿ ತೀಡ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ತಿದ್ದಿ ತೀಡ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಪರ್ಸನಲ್ ಆಗಿ ಅನ್ನಿಸ್ತು. ಸೊ ಜಸ್ಟ್ ಐ ಆಮ್ ಶೇರಿಂಗ್ ವಿತ್ ಯು ಪೀಪಲ್. ಹಾಗೇನೆ ಆ ಇಲ್ಲೂ ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ, ಈ 3 ಬಾಗಿಲನ್ನ ನೀನ್ ಹಾಕಿದಾಗ ಹಾಗೂ ದೈವಿ ಗುಣ ಯಾವಾಗ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ಆಗ ಭಗವಂತ ನಮ್ಮನ್ನ ಮೇಲಕ್ಕೆ ಕರೆದುಕೊಂಡ್ತಾ ಇದ್ದಾನೆ. ಅಂದ್ರೆ ಮೇಲಕ್ಕೆ ಎತ್ತಾ ಹೋಗ್ತಾನೆ, ಮೇಲಕ್ಕೆ ನಾವು ಹೋಗಬಹುದು ಅಂತ. ಅದೇ ಮುಂದುವರೆದು ಹೇಳ್ತಾನೆ, ಯಹ ಯಾರು ಶಾಸ್ತ್ರ ವಿಧಂ ಧರ್ಮ ಗ್ರಂಥಗಳಲ್ಲಿ ನಿಯಮಗಳನ್ನ
ಉತ್ಸೃಜ್ಯ ಅಂದ್ರೆ ತ್ಯಜಿಸಿ ವರ್ತತೆ ವರ್ತಿಸುತ್ತಾರೋ ಕಾಮ ಕಾರತಃ ಕಾಮದಲ್ಲಿ ಸ್ವೇಚ್ಛೆಯಿಂದ ವರ್ತಿಸಿ ನ ಎಂದಿಗೂ ಇಲ್ಲ ಸ ಅವನು ಸಿದ್ಧಂ ಪರಿಪೂರ್ಣತೆಯನ್ನ ಅವಾಪ್ನೋತಿ ಹೊಂದುತ್ತಾನೆ ನ ಎಂದಿಗೂ ಇಲ್ಲ ಸುಖವನ್ನ ನ ಎಂದಿಗೂ ಇಲ್ಲ ಪರಾಂ ಪರಮವಾದ ಗತಿಂ ಪರಿಪೂರ್ಣ ಹಂತವನ್ನ. ಅಂದ್ರೆ ಹೌದು, ನಾವು ಏಳಿಗೆ ಆಗಬೇಕು ಅಂದಾಗ ಕಾರ್ಯವನ್ನ ಮಾಡ್ಲೇಬೇಕು. ಆದ್ರೆ ಯಾವ ಕಾರ್ಯವನ್ನ ಮಾಡಬೇಕು ಅಂತ ಅಂದ್ರೆ, ಎಲ್ಲಿ ನಾವು ಸುಖ ಮತ್ತು ಸದ್ಗತಿ ಬೇಕು ಅಂತ ಹೇಳ್ತೀವಿ, ಆ ಕೆಲಸವನ್ನ ನಾವು ಮಾಡ್ಬೇಕಾಗ್ತಾ ಹೋಗುತ್ತೆ. ಯಾವ್ದಪ್ಪ ಅಂತ ಅಂದ್ರೆ, ಯಶಾಸ್ತ್ರವಿದೆ ಮುಸ್ತೃಜ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಯಾವ ಕಾರ್ಯವನ್ನೇ ಮಾಡಿದ್ರೂ ಸಹ ಅದು ಶಾಸ್ತ್ರದ ವಿಧಿ ಏನಿದೆ ಅದೇ ನಿಯಮವನ್ನ ನಾವು ಪಾಲನೆ ಮಾಡಬೇಕು. ಕೇವಲ ಈಗ ಯಾರು ಪಾಲನೆ ಮಾಡಲ್ಲಪ್ಪ ಅಂತ ಅಂದ್ರೆ, ಕೆಲವರು ಯಾವ ಶಾಸ್ತ್ರವನ್ನು ಸಹ ಪಾಲನೆ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ, ಅವರು ಸುಖಂನ ಪರಾಂಗತಿಂ, ಅವರು ಕೇವಲ ಸುಖದ ಬಗ್ಗೆ ಗಮನ ಹರಿಸ್ತಾ ಇರ್ತಾರೆ. ಹಾಗಾಗಿ ಇವರು ಈ ಶಾಸ್ತ್ರವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಆ ಅವನಿಗೆ ಯಾರು ಈ ಶಾಸ್ತ್ರವನ್ನ ಪರಿಪಾಲನೆ ಮಾಡೋದಿಲ್ಲ, ಅವನಿಗೆ ಇಲ್ಲಿ ಏಳಿಗೆನೂ ಇರೋದಿಲ್ಲ, ಹಾಗೂ ಸದ್ಗತಿನೂ ಸಹ ಇರೋದಿಲ್ಲ. ಹಾಗಿದ್ರೆ ಶಾಸ್ತ್ರ ಅಂದ್ರೆ ಏನು? ನಮ್ಮ ಮನೇಲಿ ಒಂದು ಶಾಸ್ತ್ರ ಇರುತ್ತೆ, ನಿಮ್ಮ ಮನೇಲಿ ಒಂದು ಶಾಸ್ತ್ರ ಇರುತ್ತೆ, ಬೇರೆಯವ್ರ ಮನೇಲಿ ಒಂದು ಶಾಸ್ತ್ರ ಇರುತ್ತೆ. ಹಾಗಿದ್ರೆ ಶಾಸ್ತ್ರ ಅಂದ್ರೆ ಏನು ರೀ? ಈಗ ಧರ್ಮ ಅಂದ್ರೆ ಏನೋ ನಮಗ್ ಗೊತ್ತಾಗೋಯ್ತು, ಭಗವಂತನ ಬಳಿ ಇರೋದು ಧರ್ಮ ಅಂತ. ಹಾಗಿದ್ರೆ ಶಾಸ್ತ್ರ ಅಂದ್ರೆ ಏನು? ಶಾಸ್ತ್ರ ಅಂದ್ರೆ ಹೆಚ್ಚು ಕಮ್ಮಿ ಬದುಕಿನ ಸಂವಿಧಾನವೇ ಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ನಾವು ಭಾರತ ದೇಶದಲ್ಲಿದ್ದೀವಿ ಅಂತ ಅಂದಾಗ, ಭಾರತದ ಸಂವಿಧಾನವನ್ನ ನಾವು ಆಚರಣೆ ಮಾಡ್ಲೇಬೇಕು. ಅದಕ್ಕೆ ನಾವು ಹೊರತಾದಾಗ ಏನ್ ಮಾಡ್ತಾರೆ, ಸಂವಿಧಾನದ ವಿರುದ್ಧ ಇದ್ದಾರೆ ಅಂತ ಹೇಳಿ ನಮಗೆ ಶಿಕ್ಷೆಯನ್ನ ಕೊಡ್ತಾರೆ ಅಲ್ವಾ? ಅದೇ ರೀತಿ ನಾವು ಬದುಕಬೇಕು ಅಂತ ಅಂದ್ರೆ, ಆ ಬದುಕೋದಿಕ್ಕೆ ಒಂದು ರೀತಿ ನೀತಿ ನಿಯಮ ಎಲ್ಲವೂ ಇರುತ್ತೆ. ಅದೇ ಶಾಸ್ತ್ರ. ಈಗ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಈ ಶಾಸ್ತ್ರದ ಬಗ್ಗೆ ಅಂತ ಅಂದ್ರೆ, ನೋಡಿ, ನಮ್ಮೆಲ್ರಿಗೂ ಗೊತ್ತು, ದೀಪ ಹಚ್ಚಬೇಕು. ಯಾಕೆ ಹಚ್ಬೇಕು? ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ದ, ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋ ಧೈರ್ಯ ಬರುತ್ತೆ ನಿನಗೆ, ಅದರ ರೂಪ ಅದು ಅಂತ. ನಮ್ಗೆ ಅವಾಗ ಖುಷಿ ಆಗುತ್ತೆ, ಎಸ್ ನಾನ್ ದೀಪ ಹಚ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಇದೆ, ನಾವು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನ ಮಾಡಿ ನಾನು ಸ್ನಾನ ಮಾಡ್ಲೇಬೇಕು. ಇಲ್ಲಪ್ಪ ನಾನ್ ಸ್ನಾನ ಮಾಡೋದಿಲ್ಲ. ಯಾಕೆ ಸ್ನಾನ ಮಾಡೋದಿಲ್ಲ? ಅಥವಾ ಯಾಕೆ ಸ್ನಾನ ಮಾಡ್ಬೇಕು? ಯಾಕೆ ಸ್ನಾನ ಮಾಡ್ಬೇಕು ಅಂತ ಅಂದ್ರೆ, ನೀನು ಪ್ರತಿನಿತ್ಯ ಆಹಾರವನ್ನ ಸ್ವೀಕಾರ ಮಾಡ್ತೀಯ. ಆ ಆಹಾರ ಸ್ವೀಕಾರ ಮಾಡೋದು ಯಜ್ಞಕ್ಕೆ ಸಮ. ಹಾಗಾಗಿ ನೀನು ಸ್ನಾನ ಮಾಡಿದ ನಂತರ ಊಟೋಪಚಾರವನ್ನ ಮಾಡು. ಸ್ನಾನ ಮಾಡಿದ್ಮೇಲೆ ನೀನು ಊಟ ಮಾಡ್ಬೇಕು. ಸ್ನಾನ ಮಾಡಿದ್ಮೇಲೆ ನೀನು ಆಹಾರ ಸೇವನೆಯನ್ನ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ, ಊಟ ಮಾಡೋದು ಯಜ್ಞಕ್ಕೆ ಸಮ. ಅಥವಾ ಈಗ ನಾವೆಲ್ಲ ಹೊರಗಡೆ ಹೋಗ್ತೀವಿ, ಯಾವ್ದೋ ಪುರುಡುಗೋ ಅಥವಾ ಸಾವಿಗೋ ಹೋಗ್ತೀವಿ. ಬಂದ ತಕ್ಷಣ ಯಾರನ್ನೂ ಮುಟ್ಟಿಸ್ಕೋಬಾರದು, ಸ್ನಾನ ಮಾಡ್ಬೇಕು. ಇದು ಶಾಸ್ತ್ರ. ಯಾಕಿದೆ ಶಾಸ್ತ್ರ? ನಾನ್ ಮುಟ್ಟಲ್ಲಪ್ಪ, ನಾನು ಹಂಗೆ ತಿನ್ಕೊಂಬರ್ತೀನಿ, ನಾನು ಹಂಗೆ ಓಡಾಡ್ತೀನಿ. ಇಲ್ಲ, ನೀನ್ ಅಲ್ಲಿ ಹೋಗಿದ್ಯಾ, ನೂರಾರು ಜನರ ಮಧ್ಯೆ ಇದ್ದೆ, ಅಲ್ಲಿ ಸಾವಾಗಿತ್ತು, ಅಲ್ಲಿ ಕ್ರಿಮಿಗಳಿರಬಹುದು. ನೀನು ಮೊದಲು ಬಂದು ನೀನು ಹಾಕೊಂಡಂತಹ ಎಲ್ಲ ಬಟ್ಟೆಗಳನ್ನ ನೆನೆಸಿ ನೀನು ಸ್ನಾನ ಮಾಡ್ಕೊಂಡ್ಬರ್ಬೇಕು. ಯಾಕೆ? ಆದ್ರಿಂದ ನಿನಗೇನು ತೊಂದರೆ ಆಗಬಾರ್ದು ಅಂತ. ನೋಡಿ, ಯಾವ ಶಾಸ್ತ್ರವೂ ಸಹ ಅದ್ರ ಹಿಂದೆ ನಾವು ತಿಳ್ಕೊಂಡ್ರೆ ನಮಗೆ ಏನು ಅದರ ಮಹಿಮೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಗ ನಮಗೆ ಆಚರಣೆ ಮಾಡೋದಕ್ಕೆ ತುಂಬಾ ಸರಿ ಹೋಗುತ್ತೆ. ಹಲವಾರು ಗುರುಗಳ ಮೂಲಕ ನಮಗೆ ಭಗವಂತ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ. ಈಗ ಕೆಲವ್ರು ಅನ್ಬೋದು, ನಮ್ಗೆ ಯಾರ್ ಗುರು ಅಂತಾನೆ ಗೊತ್ತಿಲ್ಲಪ್ಪ, ನಾವ್ ಹೇಗ್ ಬದುಕ್ಬೇಕು ಅಂತಾನೆ ಗೊತ್ತಿಲ್ಲ, ನಾವ್ ಯಾವ ಶಾಸ್ತ್ರವನ್ನ ಪರಿಪಾಲನೆ ಮಾಡ್ಬೇಕು? ಎಲ್ಲಕ್ಕಿಂತ ದೊಡ್ಡ ಶಾಸ್ತ್ರ ಭಗವದ್ಗೀತೆ ಅಲ್ವಾ? ಭಗವದ್ಗೀತೆಯಲ್ಲೇ ಹೇಳಿದೆ ಅಲ್ವಾ, ನೀನು ಪ್ರತಿನಿತ್ಯ ಸ್ನಾನವನ್ನ ಮಾಡಬೇಕು, ನಿನ್ನ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು, ದೀಪವನ್ನ ಬೆಳಗಿಸ್ಬೇಕು, ನೀನು ಆಹಾರವನ್ನ ಸ್ವೀಕಾರ ಮಾಡೋದು ಯಜ್ಞದ ಹಾಗೆ.
ನಿನ್ನ ಮನಸ್ಸನ್ನ ಶುದ್ಧ ಇಟ್ಕೋ, ನಿನ್ನ ಏಕಾಗ್ರತೆಯಲ್ಲಿ ಇಟ್ಕೋ. ಯಾಕಿದೆಲ್ಲ ಮಾಡ್ಬೇಕು ಅಂದ್ರೆ, ನಿನ್ನ ಮನಸ್ಸು, ನಿನ್ನ ದೇಹ ಎಲ್ಲವುದೂ ಸಹ ಶುದ್ಧವಾಗಿದ್ರೆ ನೀನು ನನ್ನನ್ನ ಬಂದು ಸೇರಬಹುದು ಅಂತ ಭಗವಂತ ಎಷ್ಟು ಸುಂದರವಾಗಿ ಹೇಳಿದನಲ್ವಾ. ಹಾಗೆ ನೀನು ಪೂಜೆಯನ್ನ ಮಾಡ್ಬೇಕು ಅಂತ ಅಂದ್ರೆ, ನೀನೇನ್ ಸಾವಿರಾರ್ದೇನು ತಂದು ಹಾಕ್ಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಹೂವು, ಒಂದು ಎಲೆ, ಒಂದು ಲೋಟ ನೀರು ನನಗಿಡು, ಅಷ್ಟೇ ಸಾಕು. ನನಗೇನ್ ಜಾಸ್ತಿ ಏನೂ ಬೇಡ. ನೀನ್ ಇಲ್ಲದೆ ಇರೋ ಆಚಾರ ವಿಚಾರ ಯಾವುದನ್ನೂ ಮಾಡ್ಬೇಡ. ಕೇವಲ ನಿನ್ನ ಮನಸ್ಸನ್ನ ನನ್ನಲ್ಲಿಡು ಅಂತ ಹೇಳಿದನಲ್ವಾ. ಇದನ್ನ ನಾವು ಫಾಲೋ ಮಾಡಬಹುದಲ್ವಾ. ಈ 700 ಶ್ಲೋಕದಲ್ಲಿ ಏನೆಲ್ಲ ಭಗವಂತ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾನೆ, ಅದನ್ನ ಫಾಲೋ ಮಾಡಬಹುದಲ್ವಾ. ಇದು ಎಲ್ಲರಿಗೂ ಆ ಸರ್ವಧರ್ಮ ಸರ್ವಕಾಲಿಕ ಅನ್ನೋ ಹಾಗೆ ಎಲ್ಲರೂ ಪಾಲನೆ ಮಾಡುವಂತಹ ಆಚಾರ ವಿಚಾರವೇ ಇದೆ. ಈ ರೀತಿಯಾಗಿ ನಾವು ಶಾಸ್ತ್ರವನ್ನ ಮಾಡಬೇಕು ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗೆ ಕೊನೆಯದಾಗಿ ಹೇಳ್ತಾನೆ, ತುಂಬಾ ಸುಂದರವಾಗಿದೆ ಹಾಗೂ ತುಂಬಾ ಮುಖ್ಯವಾದ ಶ್ಲೋಕ ಅಂತಾನೆ ಹೇಳಬಹುದು. ತಸ್ಮಾತ್, ಆದ್ದರಿಂದ, ಶಾಸ್ತ್ರಂ ಧರ್ಮ ಗ್ರಂಥಗಳಲ್ಲಿ, ಪ್ರಮಾಣಂ ಪ್ರಮಾಣ, ತೇ ನಿನಗೆ, ಕಾರ್ಯ ಕರ್ತವ್ಯ ಅಕಾರ್ಯ ನಿಷಿದ್ಧ ಕಾರ್ಯಗಳ ವ್ಯವಸ್ಥಿತವು ನಿರ್ಧಾರದಲ್ಲಿ ಜ್ಞಾತ್ವಾ, ಅಂದ್ರೆ ತಿಳಿದು, ಶಾಸ್ತ್ರ ಧರ್ಮ ಗ್ರಂಥದ ವಿಧಾನ ನಿಯಮವನ್ನ ಉತ್ಕ್ರಮ್ ಹೇಳುವಂತೆ, ಕರ್ಮ ಕೆಲಸವನ್ನ, ಕರ್ತುಂ ಮಾಡಲು, ಇಹ ಜಗತ್ತಿನಲ್ಲಿ ಅರ್ಹನಾಗಿದ್ದೀಯೆ. ಅಂದ್ರೆ ಭಗವಂತ ಯಾವಾಗ್ಲೂ ಸಹ ತನ್ನ ಅಧ್ಯಾಯದ ಕೊನೆಯ ಶ್ಲೋಕ ತನ್ನ ಮುಂದಿನ ಅಧ್ಯಾಯದ ಪೀಠಿಕೆಯಾಗೆ ಹೆಚ್ಚು ಕಮ್ಮಿ ಬಂದಿದೆ. ಪ್ರತಿಯೊಂದು ಶ್ಲೋಕವೂ ಹಾಗೆ ಇಲ್ಲೂ ಸಹ ಅಷ್ಟೇ. ಮುಂದೆ 17ನೇ ಅಧ್ಯಾಯದಲ್ಲಿ ತನ್ನ ಆ ಶಾಸ್ತ್ರದ ಬಗ್ಗೆ ವಿವರಣೆಯನ್ನ ಕೊಡ್ತಾನೆ ಅನ್ನುವಂತಹ ಒಂದು ಸುಳಿವನ್ನ ಕೊಡ್ತಾ ಹೋಗ್ತಾನೆ. ಇಲ್ಲಿ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಇಲ್ಲಿ ನಾವು ಏನ್ ಮಾಡಬೇಕು, ಏನು ಮಾಡಬಾರದು, ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ಲೆಕ್ಕಾಚಾರ ಮಾಡಲು ಸಾಧ್ಯವೇ ಇಲ್ಲ. ಇದು ಅದಕ್ಕೆ ನಾನು ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ನಾ ಹಮ್ ಕರ್ತ ಹರಿಕರ್ತ. ನಾವ್ ಏನೇ ಮಾಡ್ಬೇಕು ಅಂತ ಅನ್ಕೊಂಡ್ರು ಸಹ ಅದು ನಮ್ಮಿಂದ ಅಲ್ಲ, ಭಗವಂತನಿಂದ, ಭಗವಂತನ ಇಚ್ಛೆ ಇದ್ದೆ ಮಾತ್ರ ಸಾಧ್ಯ. ನಾವೆಲ್ಲರೂ ಸಹ ಕನ್ನಡಿ ಒಳಗಿನ ಬಿಂಬದ ಹಾಗೆ ಅಂತ ಪದೇ 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 ನಾವು ಹೇಳ್ಕೊಳ್ತಾ ಇದ್ರು ಸಹ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ನೋಡು, ನಿನ್ನ ಮನಸ್ಸು ಹೇಗ್ ಬರುತ್ತೋ ಅಥವಾ ನೀನ್ ಏನ್ ಮಾಡ್ಬೇಕು ಅನ್ಕೊಂತಿದ್ಯೋ ಆ ರೀತಿ ಲೆಕ್ಕಾಚಾರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಮೀನ್ಸ್ ಅವನು ಏನು ಲೆಕ್ಕಾಚಾರ ಹಾಕ್ತಾನೆ ಅದೇ ಮಾಡೋದಿಕ್ಕೆ ಸಾಧ್ಯ. ಯಾಕೆ ಇಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾನಪ್ಪ ಕೃಷ್ಣ ಅಂತ ಅಂದ್ರೆ, ಅವನು ಮೊದಲನೇ ಅಧ್ಯಾಯದಲ್ಲಿ ಹೇಳ್ದ, ಅಯ್ಯೋ ನಾನು ಯುದ್ಧ ಮಾಡ್ಬೇಕಾ, ನಾನು ಯುದ್ಧ ಮಾಡಿದ್ರೆ ಹಾಗಾಗೋಗ್ಬಿಡತ್ತೆ, ನಾನು ಯುದ್ಧ ಮಾಡಿದ್ರೆ ಹೀಗಾಗೋಗ್ಬಿಡತ್ತೆ, ಹಂಗೆ ಹೀಗೆ ಅಂತ ಎಲ್ಲ. ನೀನ್ ಆ ರೀತಿ ಏನೇನ್ ಬೇಕೋ ಆ ರೀತಿ ಎಲ್ಲ ಲೆಕ್ಕ ಹಾಕಬೇಡ. ಅದಕ್ಕೆ ಇಲ್ಲಿ ಮೊದಲನೇ ಅಧ್ಯಾಯವನ್ನ ಸ್ವಲ್ಪ ನೆನಪು ಮಾಡ್ತಾ ಇದ್ದಾನೆ. ಇಲ್ಲಿ ನಿನ್ನ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಆ ರೀತಿ ನಿನಗೆ ಮಾಡೋದಿಕ್ಕೆ ಬರೋದಿಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅದನ್ನೇ ನೀನು ಮಾಡಬೇಕು. ದಟ್ ಮೀನ್ಸ್ ಈಗ ಇವತ್ತು ಅಲ್ಲಿ ಮೊದಲನೇ ಅಧ್ಯಾಯದಲ್ಲೂ ಹಾಗೆ ಅಲ್ವಾ, ಅರ್ಜುನ ಹೇಳ್ತಾನೆ, ನನಗೆ ಯುದ್ಧ ಮಾಡೋದಿಕ್ಕೆ ಇಷ್ಟನೇ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ, ನಾನು ಹೋಗ್ಬಿಡ್ತೀನಿ, ನಾನು ಎಲ್ಲೋ ಹೋಗ್ಬಿಟ್ಟು ನಾನು ಜಪವನ್ನ ಮಾಡ್ಬಿಡ್ತೀನಿ, ತಪಸ್ಸನ್ನ ಮಾಡ್ಬಿಡ್ತೀನಿ, ನಾನು ಜ್ಞಾನವನ್ನ ಸಂಪಾದನೆ ಮಾಡ್ತೀನಿ, ನನಗೆ ಮೋಕ್ಷ ಸಿಕ್ಕತ್ತೆ. ನೋ, ಯು ಶುಡ್ ನಾಟ್. ನೀನ್ ಇದು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು. ನೀನು ಶಾಸ್ತ್ರ ಹೇಳ್ದ ಹಾಗೆ ಮಾಡಬೇಕು. ಮತ್ತೆ ಶಾಸ್ತ್ರ ಅಂದ ತಕ್ಷಣ ಮತ್ತೆ ಏನ್ ಹೇಳ್ತಾನಪ್ಪ ಕೃಷ್ಣ ಅಂತ ಅಂದ್ರೆ, ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದೆ, ಯು ಹ್ಯಾವ್ ಟು ಡೂ ದಟ್.
ದಟ್ ಈಸ್ ಗುಡ್. ಅಂದ್ರೆ ಇದನ್ನ ಸಾಕಷ್ಟು ಬಾರಿ ಉದಾಹರಣೆ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್. ಇವತ್ತು ಸಪೋಸ್ ಒಂದು ಹೆಣ್ಣಿಗೆ ಡೆಲಿವರಿ ಆಗಿದೆ. ಡೆಲಿವರಿ ಆಗಿ ಅವಳ ಕೈಯಲ್ಲಿ ಹಸುಗೂಸಿದೆ ಅಂತ ಅಂದ್ರೆ, ಅವಳು ಆ ಮಗುವಿಗೆ ಹಾಲುಣಿಸ್ಬೇಕು, ಆ ಮಗುವಿನ ಆರೈಕೆ ಮಾಡಬೇಕು. ಅದೇ ಆಕೆಯ ಮೊದಲ ಕರ್ತವ್ಯ ಆಗಿರುತ್ತೆ ವಿನಃ ಆಕೆಯ ಕೆರಿಯರ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಮ್ಯಾಟರ್ ಆಗಿರೋದು ಸಾಧ್ಯನೇ ಇಲ್ಲ. ಅಲ್ವಾ? ಅದೇ ರೀತಿ ಆ ಒಬ್ಬ ವಿದ್ಯಾರ್ಥಿ ಅಂತ ಅಂದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಿದ್ದಾನೆ ಅಂದ್ರೆ ಅವನು ಜ್ಞಾನವನ್ನೇ ಸಂಪಾದನೆ ಮಾಡಬೇಕು. ಅವನು ಗೃಹಸ್ಥಾಶ್ರಮದಲ್ಲಿದ್ದಾನೆ ಅಂತ ಅಂದ್ರೆ ತನ್ನ ಪರಿವಾರದವರನ್ನ ನೋಡ್ಕೊಳ್ಳೇಬೇಕು. ಹಾಗೆ ವಾನಪ್ರಸ್ಥಕ್ಕೆ ಹೋಗುವಂತಹ ವಯಸ್ಸಾಗಿದೆ ಅಂದಾಗ ಅವನ ಎಲ್ಲ ಜವಾಬ್ದಾರಿಯನ್ನ ಅವರ ಮನೆಯವರಿಗೆ ಅಂದ್ರೆ ತನ್ನ ಮುಂದಿನ ಪೀಳಿಗೆಗೆ ಕೊಟ್ಟು ಅವನು ಹೋಗ್ಲೇಬೇಕು. ದಟ್ ಈಸ್ ಕಂಪಲ್ಸರಿ. ಅದೇ ರೀತಿ ವರ್ಣಗಳು: ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ. ಇಫ್ ಯು ಆರ್ ಎ ಡಾಕ್ಟರ್, ನೀನು ಮೊದಲು ಹೋಗಿ ನೀನು ಪೇಷಂಟ್ನ ಆಪರೇಷನ್ ಮಾಡಬೇಕೇ ವಿನಃ ನಾನಿಲ್ಲ, ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆ ಇದೆ, ನಾನು ಪೂಜೆ ಮಾಡ್ತೀನಿ, ಇದರಿಂದಲೇ ಭಗವಂತ ನನಗೆ ಪ್ರಸನ್ನನಾಗ್ತಾನೆ ಅಂತ ಅಂದ್ರೆ ಯಾರೂ ಒಪ್ಪೋದಿಲ್ಲ. ಅಥವಾ ಇಫ್ ಯು ಆರ್ ಇನ್ ಆರ್ಮಿ, ಇವಾಗೇನೋ ಅರ್ಜೆಂಟ್ ಆಗಿ ಯುದ್ಧ ಬಂದಿದೆ ಅಂತ ಅಂದ್ರೆ ಎಲ್ಲ ಈ ಬಿಟ್ಟು ಕೆಲಸ ಬಿಟ್ಟು ನೀನ್ ಯುದ್ಧಕ್ಕೆ ಹೋಗ್ಲೇಬೇಕು. ದಟ್ ಈಸ್ ಯುವರ್ ವರ್ಕ್. ಅದು ಬಿಟ್ಬಿಟ್ಟು ಇಲ್ಲಪ್ಪ ನಾನಿವತ್ತು ಇನ್ಯಾವುದೋ ವ್ರತ ಮಾಡ್ತಿದ್ದೀನಿ, ನಾನು ಮಾಲೆ ಹಾಕೊಂಡು ಕೂತ್ಕೊಂಡಿದ್ದೀನಿ ಅಂತ ಅಂದ್ರೆ ಕೇಳ್ತಾರ? ಯಾರು ಕೇಳಲ್ಲ. ಅಥವಾ ಅಧ್ಯಯನದಲ್ಲಿದ್ದೀಯಾ ಅಂದ್ರೆ ನೀನು ಇಫ್ ಯು ಆರ್ ಇನ್ ಎ ಟೀಚಿಂಗ್ ಫೀಲ್ಡ್, ನೀನು ನಿನ್ನ ತರಗತಿಗಾಗಿ ಅಥವಾ ನಿನಗಾಗಿ ನಿನ್ನ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಅಂದ್ರೆ ನೀನ್ ಅಲ್ಲಿ ಹೋಗ್ಲೇಬೇಕು, ಪಾಠ ಮಾಡ್ಲೇಬೇಕು, ನಿನ್ನ ಜ್ಞಾನವನ್ನ ಹಂಚಲೇಬೇಕು. ಈ ರೀತಿ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವ್ದು ಬಂದಿದೆಯೋ ಆ ಕೆಲಸವನ್ನ ಮಾಡ್ಲೇಬೇಕು. ಅದೇ ನಿಜವಾದ ಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಅಂದ್ರೆ ಈಗ ನಮಗೆ ಏನಾಗೋಗ್ಬಿಟ್ಟಿದೆ ಅಂತ ಅಂದ್ರೆ, ಅವ್ರು ಯಾವ್ದೋ ಪೂಜೆ ಮಾಡಿದ್ರು, ಇವ್ರು ಯಾವ್ದೋ ಪುನಸ್ಕಾರ ಮಾಡಿದ್ರು, ಇವ್ರು ಯಾವ್ದೋ ದೇವ್ರು ಹೇಳದ್ರಂತೆ, ಇನ್ಯಾವ್ದೋ ದೇವ್ರು ಹುಟ್ಕೊಳತ್ತಂತೆ. ಇತ್ತೀಚಿನ ದಿನಗಳಲ್ಲಿ ದೇವ್ರು, ಧರ್ಮ ಅಂದ್ರೆ ನಾವು ಯಾವುದನ್ನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು, ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ. ಅವ್ರು ಮಾಡಿದ್ರು, ಇವ್ರು ಹಾಗಂತೆ, ಇವ್ರು ಹೀಗ್ ಮಾಡ್ಬೇಕಂತೆ, ನಾನೂ ಹಾಗೆ ಮಾಡ್ಬೇಕಂತೆ. ನೋ, ಇದ್ಯಾವುದೂ ಸಹ ಇಲ್ಲ. ಶಾಸ್ತ್ರದಲ್ಲಿ ಇದೆಯಾ ಅದನ್ನ ನೀನು ಮಾಡು. ಈಗ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನೇ ನೀನು ಮಾಡಬೇಕೇ ವಿನಃ ನಾಟ್ ಫಾರ್ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನೀನು ಖಂಡಿತ ಮಾಡಬೇಡ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಈಗಿನ ಯುವ ಜನತೆ ಅಂತ ಹೇಳ್ಬಹುದು. ಯಾಕೆ ಯುವ ಜನತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮಲ್ಲೆಲ್ಲ ಸಂಗೀತ ಅಂತನೋ ಹಲ್ದಿ ಅಂತನೋ ಇರ್ಲಿಲ್ಲ. ಇವಾಗ ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಬರ್ತಾ ಇದೆ. ಆಶ್ಚರ್ಯ ಆಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಮದುವೆ ಅನ್ನೋದು ಕೇವಲ ಫೋಟೋ ಶೂಟಿಗೋಸ್ಕರ ಮಾಡುವಂತಹ ಕಾರ್ಯಕ್ರಮನ ಅಂತ ಒಂದು ಕ್ಷಣ ಭಯನೂ ಸಹ ಆಗತ್ತೆ. ಈಗ ಪುರೋಹಿತರು ಹೇಗೆ ಮದ್ವೆ ಮಾಡಿಸ್ತಾರೆ ಹಾಗಾಗೋದಿಲ್ಲ. ಫೋಟೋಗ್ರಾಫರ್ ಹೇಗ್ ಹೇಳ್ತಾರೆ ಹಾಗೆ ಮದುವೆ ಆಗೋದು. ಆ ಪುರೋಹಿತರು ಪಾಪ ಎಷ್ಟು ಒಳ್ಳೊಳ್ಳೆ ಮಂತ್ರಗಳು ಹೇಳ್ತಾ ಇರ್ತಾರೆ, ಎಷ್ಟು ಅವರಿಗೆ ಆಶೀರ್ವಾದವನ್ನ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾರಿಗೂ ಗಮನನೇ ಇರೋದಿಲ್ಲ. ಈ ಫೋಟೋ ಸರಿಗ್ ಬಂತಾ, ವಿಡಿಯೋ ಸರಿ ಬಂತಾ, ನನ್ನ ಮೇಕಪ್ ಸರಿ ಇದೆಯಾ ಅಲ್ವಾ, ಇದೆಲ್ಲ ಶಾಸ್ತ್ರದಲ್ಲಿ ಇದೆಯಾ? ಯೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಸಹ ಭಗವಂತ ನಮಗೆ ಹೇಳ್ತಾ ಹೋಗ್ತಾನೆ. ಹಾಗೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ. ಅಂದ್ರೆ ಮೊದಲು ಶಾಸ್ತ್ರದ ವಿಧಾನವನ್ನ ನೀನು ತಿಳ್ಕೋ. ಒಂದು ಮದುವೆ ಆಗ್ಬಹುದು, ಒಂದು ಪೂಜೆ ಆಗ್ಬಹುದು, ಒಂದು ಪುನಸ್ಕಾರ ಆಗ್ಬಹುದು, ಯಜ್ಞ ಯಾಗಾದಿಗಳಾಗಬಹುದು, ಅಥವಾ ಯಾತ್ರೆಗಳಾಗಬಹುದು. ಇದೆಲ್ಲ ಶಾಸ್ತ್ರದಲ್ಲಿ ಇದೆಯಾ? ಶಾಸ್ತ್ರದಲ್ಲಿ ಏನು ಬರ್ದಿದೆ ಅದನ್ನ ನೀನ್ ಫಸ್ಟ್ ತಿಳ್ಕೊಂಡು ನೀನು ಮಾಡು. ಹಾಗೇನೆ ಕರ್ಮ
ಕರ್ತುಮಿಹಾರ್ಹಸಿ ಅಂದ್ರೆ ತಿಳಿಯದೇ ಮಾಡಿದ್ರೆ ಪ್ರಯೋಜನ ಖಂಡಿತವಾಗ್ಲೂ ಇಲ್ಲ. ಯಾಕೆ ಇಲ್ಲಿ ತಿಳಿಯದೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾನಪ್ಪ ಅಂತ ಅಂದ್ರೆ, ಇಫ್ ಯು ಆರ್ ಎ ಸ್ಟೂಡೆಂಟ್, ನೀನ್ ಕರೆಕ್ಟ್ ಆಗಿ ಓದ್ಬೇಕು, ಬರೀಬೇಕು. ಅದಕ್ಕಿಂತ ಹೆಚ್ಚಾಗಿ ಅವತ್ತು ಯಾವ್ದು ಎಕ್ಸಾಮ್ ಇರುತ್ತೋ ಅದನ್ನ ಓದ್ಕೊಂಡು ಹೋಗಿ ಅದೇ ಕ್ವಶನ್ ಪೇಪರಿಗೆ, ಈಗ ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಟ್ರು ಅಂದ್ರೆ ನೀನ್ ಅದಕ್ಕೆ ಆ ಕ್ವಶನಿಗೆ ಆನ್ಸರ್ ಬರೀಬೇಕೇ ವಿನಃ ನೀನ್ ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ಯಾ ಅಂತ ಅಂದ್ಬಿಟ್ಟು ಕುತ್ಕೊಂಡು ಇಂಗ್ಲಿಷ್ ಬರೆದ್ರೆ ನಿನಗೆ ಮಾರ್ಕ್ಸ್ ಕೊಡ್ತಾರಾ? ಕೊಡ್ತಾರ ಯಾರಾದ್ರೂ? ನಾನು ಕರೆಕ್ಟ್ ಆಗಿ ಬರ್ದಿದೀನಿ. ನೀನ್ ಏನ್ ಕರೆಕ್ಟ್ ಆಗಿ ಬರ್ದಿದ್ರು ಅದು ತಪ್ಪೇ. ಯಾಕೆ ಅಂದ್ರೆ ಇವತ್ತಿದ್ದಿದ್ ಮ್ಯಾಥ್ಸ್ ಪೇಪರು. ನೀನ್ ಇಂಗ್ಲಿಷ್ ಬರ್ದ್ಬಿಟ್ಟು ಬಂದ್ರೆ ನಿನಗೆ ಯಾರು ಮಾರ್ಕ್ಸ್ ಕೊಡ್ತಾರೆ? ಅದೇ ರೀತಿ ಇಲ್ಲಿ ಹೇಳ್ತಾ ಇರೋದು. ನಾವ್ ಏನ್ ಮಾಡ್ತೀವಿ ಅದನ್ನ ನಿಜಕ್ಕೂ ಸಹ ನಾವು ತಿಳ್ಕೊಂಡು ಮಾಡ್ಬೇಕು. ಯಾಕೆ ಇಲ್ಲಿ ಇಷ್ಟೊಂದು ಹೇಳ್ತಿದ್ದಾನೆ ಅಂತ ಅಂದ್ರೆ, ಜಗತ್ತಿನಲ್ಲಿ ಇದೆಯಾ ಅಂತಂದ್ರೆ, ಈ ಜಗತ್ತಿನಲ್ಲಿ ನಾವಿದೀವಿ ಅಂತ ಅಂದ್ರೆ ಈ ಜಗತ್ತಿನ ನಿಯಮವನ್ನ ನಾವು ಪಾಲನೆ ಮಾಡ್ಲೇಬೇಕು. ಈಗ ಐ ಆಮ್ ಎ ಇಂಡಿಯನ್ ಸಿಟಿಸನ್ ಅಂತ ಅಂದ್ರೆ ಭಾರತದ ಸಂವಿಧಾನವನ್ನ ನಾನು ಪಾಲನೆ ಮಾಡ್ಲೇಬೇಕು. ನಾನು ಇಲ್ಲಿ ಬಂದು ಇನ್ಯಾವುದೋ ಪಾಲನೆ ಮಾಡ್ತೀನಿ ಅಂದ್ರೆ ವಧೆ ಕೊಡ್ತಾರೆ. ಸೇಮ್ ಲೈಕ್ ದಟ್ ಈಗ ನಾವು ಸಹ ಭಗವಂತನ ಈ ಜಗತ್ತಿನಲ್ಲಿದ್ದೀವಿ. ಭಗವಂತ ನಮ್ಮನ್ನ ಇಲ್ಲಿ ಕಳಿಸಿರೋದು, ಯಾರೋ ಕಳಿಸಿರೋದಲ್ಲ. ಹೌದು, ಅಪ್ಪ ಅಮ್ಮ ತುಂಬಾ ಮುಖ್ಯ. ಅಪ್ಪ ಅಮ್ಮನೇ ಇಂಪಾರ್ಟೆಂಟು. ಅಪ್ಪ ಅಮ್ಮನಿಂದ ನಾವು ಬಂದಿದ್ದೀವಿ. ಅವ್ರಿಗೆ ನಾವು ಬೆಲೆ ಕೊಡಬೇಕು. ಅವ್ರು ಹೇಳಿದ ಹಾಗೆ ನಾವು ನಡ್ಕೋಬೇಕು. ಎಲ್ಲವೂ ಸರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಜಗತ್ತು, ಈ ವಿಶ್ವ ಅಂತ ಎಲ್ಲ ಬಂದಾಗ ಭಗವಂತನೇ ಮುಖ್ಯ ಆಗ್ತಾನೆ. ಭಗವಂತ ಮಾಡಿದಂತಹ ನಿಯಮವನ್ನ ನಾವು ಪಾಲನೆ ಮಾಡ್ಲೇಬೇಕು. ನಾನು ಏನೂ ಮಾಡ್ತಿಲ್ಲಪ್ಪ ಆದ್ರೂ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ ಅಲ್ಲಿಗೆ ಅರ್ಥ, ನೀನು ಕಾಲೇಜಿಗೆ ಹೋಗ್ತಾ ಇದೀಯ, ನಿನಗೆ ಅಡ್ಮಿಷನ್ ಮಾಡ್ಸಿರೋದೇ ನಿನಗೆ ಓದ್ಲಿಕ್ಕೆ. ಅದು ಬಿಟ್ಟು ನಾನು ಓದ್ತಾ ಇಲ್ಲ, ನಾನು ದಿನಾ ಕಾಲೇಜಿಗೆ ಹೋಗ್ತಿದ್ದೀನಿ, ಬರ್ತಾ ಇದ್ದೀನಿ ಅಂದ್ರೆ ಏನ್ ಮಾಡ್ತಾರೆ? ಅಯ್ಯೋ, ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಿದ್ದೆ ನಿನಗೆ ಓದು ಅಂತ, ನಿನಗೆ ಓದೋದ್ ಬಿಟ್ಟು ಇನ್ನೇನ್ ಮಾಡ್ತಿದ್ದೆ ಅಂತ ಹೇಗ್ ಬೈತೀವಿ, ಅದೇ ರೀತಿ ಇಲ್ಲಿ ಭಗವಂತ ನಮ್ಮನ್ನ ಮಾನವ ರೂಪದಲ್ಲಿ, ಅದ್ರಲ್ಲೂ ನಾವು ಅಂಡರ್ಲೈನ್ ಮಾಡ್ಕೋಬೇಕು, ಮಾನವ ರೂಪದಲ್ಲಿ ನಮಗೆ ಈ ಭೂಲೋಕಕ್ಕೆ ಕಳಿಸಿದಾನೆ ಅಂದ್ರೆ ಅರ್ಥ ಅಲ್ಲಿಗೆ ನೀನು ನನ್ನನ್ನ ಸೇರೋದಿಕ್ಕೆ ಮುಕ್ತಿಯನ್ನ ಮಾರ್ಗ, ಮೋಕ್ಷದ ಮಾರ್ಗವನ್ನ ನೀನ್ ಹಿಡಿಬೇಕು ಅಂದ್ರೆ ನೀನು ಮೊದಲು ಧರ್ಮ ಮಾರ್ಗವನ್ನ ಹಿಡಿಬೇಕು. ನೀನ್ ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಅಂದ್ರೆ ನೀನ್ ಫಸ್ಟ್ ಬೆಂಗ್ಳೂರ್ ಬಸ್ ಹೇಗ್ ಹಿಡಿಬೇಕೋ ಅಥವಾ ಬೆಂಗ್ಳೂರ್ ಟ್ರೈನ್ ಹಿಡಿಬೇಕೋ ಹಾಗೇನೆ ನಾನು ಭಗವಂತನನ್ನ ಸೇರ್ಬೇಕು ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೋಬೇಕು. ಭಗವಂತನನ್ನ ಸೇರೋ ಶಾಸ್ತ್ರ ವಿಧಾನವನ್ನ ನಾನ್ ತಿಳ್ಕೋಬೇಕು. ಅದು ಬಿಟ್ಟು ಇನ್ಯಾರೋ ಇನ್ಹೇಗೋ ಹೋದ್ರು ಅಂತ ನಾನು ಅವ್ರನ್ನ ಫಾಲೋ ಮಾಡ್ತಾ ಹೋದ್ರೆ ನೀನ್ ಇನ್ನೆಲ್ಲೋ ಹೋಗ್ತೀಯ. ಅಥವಾ ಯಾರನ್ನೋ ನೀವು ಫಾಲೋ ಮಾಡ್ತಾ ಇದ್ದೀರಾ, ಅವರಿಗೆ ಕೇಳಿ, ತಪ್ಪೇನೂ ಇಲ್ಲ. ಎಷ್ಟೋ ಮಠಗಳಿದೆ, ಎಷ್ಟೋ ಗುರುಗಳಿದ್ದಾರೆ. ಅವ್ರೇನಾದ್ರೂ ನಿಮ್ಗೆ ಮಾಡಿ ಅಂತ ಹೇಳಿದ್ರೆ ಅದ್ರ ವಿಧಾನವನ್ನ ಕೇಳಿ. ಯಾರೂ ಸಹ ನಿಮ್ಗೆ ಬೈಯೋದಿಲ್ಲ. ಅಪ್ಪಿ ತಪ್ಪಿ ಯಾರಾದ್ರೂ ಬೈತಾರೆ ಅಂತ ಅಂದ್ರೆ ಅವರು ಸರಿಯಾದ ಗುರು ಅಲ್ಲ ಅಥವಾ ಸರಿಯಾಗಿ ಅವ್ರು ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದು ಯಾರೇ ಆಗಿರಬಹುದು. ಯಾರೋ ಒಬ್ರು ಈ ಪೂಜೆಯನ್ನ ಮಾಡಿ, ಇದೇ ಪುನಸ್ಕಾರವನ್ನ ಮಾಡಿ ಅಥವಾ ಹೀಗೇ ಮಾಡಿ, ಇದೇ ವಿಧಾನ, ಇದೇ ಶಾಸ್ತ್ರ. ಹೌದಾ, ಕೇಳಿ. ಯಾವ ಶಾಸ್ತ್ರದಲ್ಲಿ ಇದೆ, ಯಾವ ಪುರಾಣದಲ್ಲಿ ಇದೆ, ಯಾವಾಗ ಯಾರು ಯಾರಿಗೆ ಹೇಳಿದ್ರು. ಏಕೆಂದ್ರೆ ನಾವು ಮಾಡುವಂತಹ ಎಲ್ಲ ವ್ರತಗಳು ಏನಿದೆ, ಈಗ ಗಣಪತಿ ವ್ರತ ಆಗ್ಬಹುದು, ವರಮಹಾಲಕ್ಷ್ಮಿ ವ್ರತ ಆಗಬಹುದು, ಅಥವಾ ಸ್ವರ್ಣಗೌರಿ ವ್ರತ ಅಂತ ಮಾಡ್ತೀವಿ, ಅಥವಾ ಆಷಾಢ ಮಾಸದಲ್ಲೂ ಕೆಲವು ವ್ರತಗಳನ್ನ ಮಾಡ್ತೀವಿ, ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡ್ತೀವಿ. ಎಲ್ಲ ವ್ರತಕ್ಕೂ ಸಹ ಅದರ ಹಿನ್ನೆಲೆ ಇದೆ, ಅದಕ್ಕೆ ಶಾಸ್ತ್ರಗಳಿದೆ. ಅದನ್ನ ಯಾರು ಯಾವಾಗ ಹೇಗೆ ಮಾಡಿದ್ರು ಎಲ್ಲವೂ ಇದೆ. ಅದೇ ರೀತಿ ಭಗವಂತ ಭಗವದ್ಗೀತೆಯಲ್ಲೂ ಹೇಳಿದಾನೆ, ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಇದೆ ಅದನ್ನ ನೀನ್ ಮಾಡು, ಅದು ನಿಜವಾದ ಪೂಜೆ ಅಂತ ಅವನೇ ಬಾಯಿ ಬಿಟ್ಟು ಹೇಳಿದಾನೆ. ಅದಕ್ಕಿಂತ ಹೆಚ್ಚಾಗಿ ಕಲಿಯುಗದಲ್ಲಿ ಪುಂಡರೀಕ ಅವನ ಕೆಲಸವನ್ನ, ಅವನ ಕರ್ಮವನ್ನ ಬಿಡದೆ ಅವನು ಆ ಕರ್ಮವನ್ನ ಮಾಡಿದ್ದಕ್ಕೋಸ್ಕರನೇ ಭಗವಂತ ಪಾಂಡ್ ಪಾಂಡುರಂಗನಾಗಿ ಪಂಡರಾಪುರದಲ್ಲಿ ನೆಲೆಸಿದ್ದಾನೆ. ಇದಕ್ಕಿಂತ ನಮಗೆ ಆ ಇನ್ನೂ ಎಕ್ಸಾಂಪಲ್ಸ್ ಬೇಕಾ, ಉದಾಹರಣೆಗಳು ಬೇಕಾ? ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಜಗತ್ತಿನಲ್ಲಿ ಇದೀವಿ ಅಂತ ಅಂದ್ರೆ ಇಲ್ಲಿಯ ನಿಯಮಗಳನ್ನ ನಾವು ಪಾಲನೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾವು ಶಿಕ್ಷೆಗೆ 100% ಒಳಗಾಗ್ತೀವಿ. ನಾ ಹೇಳದ್ನಲ್ಲ,
ವರ್ಣ, ಆಶ್ರಮ ಇದು ನೆನ್ಪಿಟ್ಕೋಬೇಕು. ಇಫ್ ಯು ಆರ್ ಎ ಡಾಕ್ಟರ್, ನಿನ್ನ ಫಸ್ಟ್ ಕೆಲಸ ನೀನು ಹೋಗಿ ಆಪರೇಷನ್ ಮಾಡೋದು. ಇಫ್ ಯು ಆರ್ ಎ ಪೊಲೀಸ್, ನೀನು ಹೋಗಿ ಫಸ್ಟ್ ಕಳ್ಳನನ್ನ ಹಿಡಿಬೇಕು, ಅದೇ ನಿನ್ನ ಫಸ್ಟ್ ಕೆಲಸ. ನೀನ್ ಅದು ಮಾಡ್ಲಿಲ್ಲ ಅಂದ್ರೆ ನೀನು ಶಿಕ್ಷೆಗೆ ಒಳಗಾಗ್ತೀಯ. ಯಾಕೆ ನಾವು ನಮ್ಗೆ ಪದೇ 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 ನಾವು ಕಷ್ಟಕ್ಕೆ ಹೋಗ್ತಾ ಇದ್ದೀವಿ? ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಪುನಸ್ಕಾರ ಮಾಡ್ತಾ ಇದ್ದೀನಿ, ನಾನು ಆ ವ್ರತ ಮಾಡ್ತಿದ್ದೀನಿ, ನೀನ್ ಈ ವ್ರತ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡಿದ್ರು ನನಗಿನ್ನೂ ಕಷ್ಟ ಕರಗ್ತಾ ಇಲ್ಲ. ಯಾಕೆ ಯಾಕೆ ಅಂತ ಅಂದ್ರೆ ನಾವ್ ಇದನ್ನ ಸರಿಯಾಗಿ ಮಾಡ್ತಾ ಇದೀವ ಅಂತ ನಮಗೆ ನಾವೇ ಪ್ರಶ್ನೆಯನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಕಡೆಯ ಶ್ಲೋಕದಲ್ಲಿ ನಮಗೆ ಗೊತ್ತಾಗಿದ್ದು ಶಾಸ್ತ್ರ ಶಾಸ್ತ್ರ ಅಂತಾನೆ ಬರ್ತಾ ಇದೆ. ಅದೇ ರೀತಿ ಮುಂದಿನ ಅಧ್ಯಾಯದಲ್ಲಿ ಭಗವಂತ ಶಾಸ್ತ್ರದ ಬಗ್ಗೆ ಇನ್ನಷ್ಟು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಇದು 17ನೇ ಅಧ್ಯಾಯ ಮುಗಿತು ಅಂದ್ರೆ ಇಲ್ಲಿಗೆ ಮುಗ್ದೋಯ್ತು ಅಂತಲ್ಲ, ಇದು ಮುಂದುವರೆದ ಭಾಗವೇ 16ನೇ ಅಧ್ಯಾಯ ಮುಗ್ದಿಲ್ಲ. ಈ 16ನೇ ಅಧ್ಯಾಯದ ಮುಂದುವರೆದ ಭಾಗವೇ 17ನೇ ಅಧ್ಯಾಯ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ 17ನೇ ಅಧ್ಯಾಯದಲ್ಲಿ ಇನ್ನೂ ಭಗವಂತ ನಮಗೆ ಯಾವೆಲ್ಲ ವಿಚಾರಗಳನ್ನ ಹೇಳ್ತಾನಪ್ಪ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲೂ ಸಹ 28 ಶ್ಲೋಕಗಳು ಬರ್ತಾ ಹೋಗುತ್ತೆ. ಅದನ್ನ ತಿಳಿದುಕೊಂಡ ಆದ ಮೇಲೆ ನಮಗೆ ಮೋಕ್ಷವನ್ನ ಹೇಗೆ ಕೊಡ್ತಾನೆ ಭಗವಂತ ಅಂತಲೂ ಸಹ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಸೊ ಭಗವಂತ ನಮಗೆ ಈ 16 ಅಧ್ಯಾಯದ ಅರ್ಥಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿಯನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮ ಕೈಯಿಂದ ಯಾವುದೇ ರೀತಿಯಾದಂತಹ ಅಧರ್ಮದ ದಾರಿಗೆ ಹೋಗದ ಹಾಗೆ, ಧರ್ಮದ ಮಾರ್ಗದಲ್ಲಿ ನಡೆಯೋ ಹಾಗೆ ಶಕ್ತಿಯನ್ನ ಕೊಡು. ಹಾಗೆ ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸೋ ಬಾರನೂ ಸಹ ನಿನ್ನದು ತಂದೆ ಅಂತ ಅವನಿಗೆ ಶರಣಾಗೋಣ. ಖಂಡಿತವಾಗ್ಲೂ ಅವನು ತಂದೆಯಾಗಿ ನಮ್ಮನ್ನ ಕೈ ಹಿಡಿದು ಖಂಡಿತ ಕಾಪಾಡ್ತಾನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.